ನಮಸ್ಕಾರ. ಇವತ್ತು ನಾವು ಖ್ಯಾತ ನವ್ಯ ಲೇಖಕಿ ರಾಜಲಕ್ಷ್ಮಿ ರಾವ್ ಅವ್ರ ಜೊತೆ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಕಳೆದ ವಾರ ಅವರು ಮೈಸೂರಿನ ಹೊರವಲಯದಲ್ಲಿರುವ ಆಶ್ರಮದಲ್ಲಿ ಒಂದು ಸುದೀರ್ಘವಾದ ಸಂದರ್ಶನ ಮಾಡಿದ್ವಿ. ಅವರು ಯಾವುದೇ ಕಾರಣಕ್ಕೆ ಮೊನ್ನೆ ಬೆಂಗಳೂರು ಬರಬೇಕಾಯಿತು. ಆ ವಿಷಯ ತಿಳಿದ ತಕ್ಷಣ ನಮ್ಮ ಮಾತುಕತೆ ಇನ್ನೂ ಮುಂದುವರಿಸ್ಬೋದಲ್ಲ ಅಂತ ಅನಿಸಿ ನಾವಿಲ್ಲಿ ಇವತ್ತು ಸೇರಿದ್ದೀವಿ. ಬೇರೆ ಏನೂ ಹೇಳೋದಕ್ಕಿಂತ ಮುಂಚೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಧನ್ಯವಾದಗಳು. ಇವತ್ತು ನೀವು 90 ವರ್ಷ ತುಂಬಿದೆ. ಆ್ಯಂಡ್ ವಾಟ್ ಆರ್ ಯುವರ್ ಥಾಟ್ಸ್ ಆನ್ ದಿಸ್ ಒಕೇಶನ್? ಹೌ ಡಸ್ ಇಟ್ ಫೀಲ್ ಟು ಬಿ 90? ಗುಡ್. ಒಂದು ವಿಶೇಷ ಸಂದರ್ಭ ಅಂತ ಏನಾದರೂ ಯೋಚಿಸ್ತಾ ಇದ್ದೀರಾ? ಯು ಲುಕಿಂಗ್ ಬ್ಯಾಕ್ ಅಟ್ ಯುವರ್ ಲೈಫ್ ಇನ್ ಎ ಸರ್ಟನ್ ವೇ ಆರ್ ನೋ ಸಚ್ ಥಿಂಗ್? Fully satisfied. Absolutely no regrets regarding anything. Grateful to God for all the opportunities He has provided. And to all the people also who have cooperated. ಇವತ್ತು ನನಗನ್ನಿಸಿದ್ದು ನಿಮ್ಮ ಲೇಖಕ ಜೀವನದಲ್ಲಿ ಅತ್ಯಂತ ಸಮೃದ್ಧವಾದ 2 ವರ್ಷಗಳು ಅಂತ ನೀವು ನನಗೆ ಹೇಳಿದ್ರಿ ಮೈಸೂರಲ್ಲಿ ಮಾತಾಡಿದಾಗ. ಪ್ಯಾಕ್ಡ್ ಆ್ಯಂಡ್ ಕಂಡೆನ್ಸ್ಡ್ ಆ್ಯಂಡ್ ಕ್ರಿಯೇಟಿವ್ ಹೈಸ್. ಇದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ. ನೀವು ಈ 2 ವರ್ಷದಲ್ಲಿ ಮೈಸೂರಲ್ಲಿ ಸ್ವಲ್ಪ ದಿನ 6-7 ತಿಂಗಳಿದ್ರಿ, ನಂತರ ಕಲ್ಯಾಣದಲ್ಲಿದ್ರಿ, ಬಾಂಬೆ ಹೊರವಲಯದಲ್ಲಿದ್ದ ಒಂದು ರೆಫ್ಯೂಜಿ ಕ್ಯಾಂಪಲ್ಲಿ. ಸಿಂಧಿ ರಿಫ್ಯೂಜಿ ಕಾಲೋನಿ. ಸೊ ಈ ಮೈಸೂರು ದಿನಗಳ ಬಗ್ಗೆ ಹೇಳಿ. ಮೈಸೂರಿನ ಪರಿಸರ ಹೇಗಿತ್ತು, ಸಾಂಸ್ಕೃತಿಕ ಸಂದರ್ಭ ಹೇಗಿತ್ತು? ಅಡಿಗರು ನಿಮಗೆ ಇಂಪಾರ್ಟೆಂಟ್ ಆಗಿದ್ದರು. ಸೊ ಅವ್ರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಹೇಳಿ. He was like a father figure for all of us. ತಮ್ಮ ಲೈಕ್ ಎ ಬ್ರೂಡ್ ಆಫ್ ಚಿಕನ್ ನಮ್ಮ ಮನೇಲಿ ನೋಡ್ಕೊತಾ ಇದ್ರು, ಗದರಿಸ್ತಾ ಇದ್ರು. ಆದರೆ ನನ್ನನ್ನು ಮೆಚ್ಕೊಂಡಿದ್ರು ಅಂತ ನನಗಷ್ಟು ಗೊತ್ತಿರಲಿಲ್ಲ. ಈಗ ಒಂದೆರಡು ಪುಸ್ತಕಗಳಲ್ಲಿ ಅನಂತಮೂರ್ತಿ ಪುಸ್ತಕದಲ್ಲಿ ಅಥವಾ ಅನಂತಮೂರ್ತಿ, ಸದಾಶಿವ, ನಾನು ನಮ್ಮೂರು ಜನನೂ ಅವ್ರು ಮೆಚ್ಕೊಂಡು ಇವ್ರು 3 ಜನ ಹೋಪ್ಫುಲ್ಸ್ ಅಂತಂದಿದ್ರು ಅಂತ ಈಗ ಮೊನ್ನೆ ನಂಗೆ ಓದಿ ತುಂಬ ಆಶ್ಚರ್ಯವಾಯಿತು. ಬಟ್ ಕವಿಯಾಗಿ ಹೌ ಡಿಡ್ ಯು ರೀಡ್ ಹಿಸ್ ಪೋಯಟ್ರಿ? ಇಟ್ ವಾಸ್ ಎ ನ್ಯೂ ಅವೇಕನಿಂಗ್. ಯಾವ ಅರ್ಥದಲ್ಲಿ? ಇಟ್ ಓಪನ್ಡ್ ಅಪ್ ನ್ಯೂ ಅವೆನ್ಯೂಸ್ ಆಫ್ ಥಾಟ್, ಆಫ್ ಫೀಲಿಂಗ್, ಆಫ್ ರೈಟಿಂಗ್. ಬಟ್ ನೀವು ಪದ್ಯಗಳ ಬಗ್ಗೆ ಮುಂಚಿಂದಲೂ ವಿಶೇಷವಾದ ಆಸಕ್ತಿ ಇತ್ತ ನಿಮಗೆ? ಯಾತ್ರ ವಿಷಯ? ಕಾವ್ಯದ ಬಗ್ಗೆ, ಪದ್ಯಗಳ ಓದಿನ ಬಗ್ಗೆ. ಸರ್ಟನ್ಲಿ. ಸೊ ಯಾವ ಪರಂಪರೆ? ಯಾವುದೋ ಒಂದು 3 ವರ್ಷದಲ್ಲೇ ಐ ಯೂಸ್ ಟು ವಂಡರ್, ಇಟ್ ಸೀಮ್ಸ್. Between the earth and sky, the tall trees grow. I wonder what will happen when they reach the sky. ಪಾಪ ಸ್ಕೈ ಅಂತಂದ್ರೆ ಏನೋ ಒಂದು ಮ್ಯಾಂಟಲ್ ಆಗಿದೆ, ಒಂದು ಕ್ಯಾನಪಿ ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಕಾಣುತ್ತೆ. ಅದರಿಂದ ಅದು ಅಲ್ಲಿಗೆ ರೀಚ್ ಆದ್ರೆ ಅವಾಗ ಏನಾಗುತ್ತೆ ಅಂತ ಪಾಪ ಮಗು ಮೊಡನ್ ಮಾಡ್ಕೋತಾ ಇತ್ತು ಅಂತ ಕಾಣುತ್ತೆ. ಬಟ್ ಯಾವ ಕಾವ್ಯ ಸಂಪ್ರದಾಯಗಳು ನಿಮ್ಗೆ ಮುಖ್ಯವಾಗಿದ್ದು ಬಿಫೋರ್ ಯು ರೆಡ್ ಅಡಿಗ? ನೋಡಿ, ಪಠ್ಯಪುಸ್ತಕಗಳಲ್ಲಿ ಶ್ರೀಮಂತ ರಸನೆ, ವಿಮಲ ರಾಜಿ, ಪೀಠದ ಸುಧಗೆ ಅದೆಲ್ಲ ಬರ್ತಿತ್ತಲ್ಲ, ಅದೆಲ್ಲ ಆಗೋಯ್ತು. ಆಮೇಲೆ ನಮ್ಮ ನವೋದಯ, ನಮ್ಮ BM ಶ್ರೀ ಅವರ ಪದ್ಯಗಳು, ಅದನ್ನೇನು ಟ್ರಾನ್ಸ್ಲೇಷನ್ ಅಂತ ಹೇಳೋ ಹಾಗೆ ಇಲ್ಲ, ಅಷ್ಟರ ಮಟ್ಟಿಗೆ ಕನ್ನಡ ಅಲ್ವಾ. ಕರುಣಾಳು ಬಾಬಳಕೆ ಆಗಲಿ, ಅರೆ ಯಾವುದಿಲ್ಲಿ ಆಗಲಿ, ಚಿಮ್ಮುತ ನೀರಿಯನ್ನು ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ ಆಗಲಿ, ನನ್ನ ಪ್ರೇಮದ ಹುಡುಗಿ ತಾವರೆಯ ನಸುಗೆಂಪು ಅದಾಗಲಿ, ಎಲ್ಲ ಕನ್ನಡ ಇದ್ದ ಹಾಗೆ ಇದೆ, ಟ್ರಾನ್ಸ್ಲೇಷನ್ ಇದ್ದ ಹಾಗೆ ಇದೆ. ಅದರಲ್ಲೂ ಚಿಮ್ಮುತ ನೀರಿಯನ್ನು ಬನದಲ್ಲಿ ಬಂದಳು ಅಂತ ಕನ್ನಡ ಟ್ರಾನ್ಸ್ಲೇಷನ್ ಇದ್ದ ಹಾಗಿದೆಯೇ ಇದು. ಇದನ್ನು ಚಿಕ್ಕ ವಯಸ್ಸಲ್ಲೇ ಓದಿದ್ರಾ? ಆಫ್ಕೋರ್ಸ್. ನಿಮ್ಮ ಅಜ್ಜನೇ ಓದಿದ ನೆನಪಿದೆ, ವಾಚಿಸ್ತಿದ್ರ ಈ ಪದ್ಯಗಳನ್ನ ನಿಮ್ಮ ಮುಂದೆ? ಇಲ್ಲ, ನನಗೆ ಒಂದು 10-11 ವರ್ಷ ಆಗುವಾಗಲೇ ಅವ್ರು ಸತ್ತೋದ್ರಲ್ಲ ಧಾರವಾಡದಲ್ಲಿ. ಅದಾದ ನಂತರ ಓದಿದ್ದೆ ನೀವು? ಇಲ್ಲ, ಅಷ್ಟೊತ್ತು ಕಡೆ ಓದಿದ್ದೆ, ಬಟ್ ಅದರ ಸಾರ ಆಮೇಲೆ ತಿಳಿಯಿತು ಅಷ್ಟೇ. ಬಟ್ ನಿಮ್ಮ ಅದೇ 11 ವರ್ಷ ಅವ್ರ ಜೊತೆ ಇದ್ದಾಗ, 9 ವರ್ಷ ಇದ್ರಿ ಅವ್ರ ಜೊತೆ, ಯಾವ ಥರದ ಒಂಥರ ಸಾಹಿತ್ಯಿಕ ಅಂತ ಹೇಳ್ಬೋದಂತ ವಾತಾವರಣ ಪೂರ್ತಿ ಸಾಹಿತ್ಯಿಕವೇ. ಯಾಕೆಂದ್ರೆ ಮನೆಗೆ ಬರ್ತಿದ್ದವರೆಲ್ಲ ಸಾಹಿತಿಗಳೇ. ಬಿಟ್ಟು ಹೇಳಿ, ಯಾರ್ಯಾರು ಬರ್ತಾ ಇದ್ರು? DB ಗುಂಡಪ್ಪನವರು ಎಲ್ಲ ನೀವೀಗ ಹೆಸರಿಸಿದ್ರಲ್ಲ, ವೆಂಕಣ್ಣಯ್ಯನವರು, ಗೊರೂರು ನರಸಿಂಹಯ್ಯಂಗಾರರು, ಪುತಿ ನರಸಿಂಹಾಚಾರ್ಯರು, ಪ್ಲಸ್ ಯಂಗರ್ ಪೀಪಲ್,
ಈಗ ತಾನೇ ಮೈಸೂರು ಆಕಾಶವಾಣಿಲಿ ಈ ಸಾಹಿತ್ಯ ಸಮ್ಮೇಳನ ನಡೆಯುತ್ತಲ್ಲ ಇನ್ನೊಂದು 2 ದಿನದಲ್ಲಿ, ಅದರ ಬಗ್ಗೆ ಒಂದು ಬಾನುಲಿ ಸರಣಿ ಶುರು ಮಾಡಿದ್ದಾರೆ. ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಸಕ್ಕರೆಯ ನಾಡಿನ ಅಕ್ಕರೆಯ ಲೇಖಕರು ಅಂತ. ಅದರಲ್ಲಿ ನಮ್ಮ ಅಜ್ಜನ ವಿಷಯವು 2 ಪ್ರೋಗ್ರಾಮ್ ಬಂದಿತ್ತು. ಒಂದು ಹುಡುಗಿ ಆಕಾಶವಾಣಿದು ಶಬಾನ ಅಂತ ಫೋನ್ ಮೇಲೆ ಕೇಳಿದ್ಲು, ನಿಮ್ಮ ಅಜ್ಜನ ವಿಷಯ ಏನಾರು ಹೇಳಿ ಅಂತ. ಅವ್ರು ಹೋಗೋ ಅಷ್ಟೊತ್ತಿಗಾಗಲೇ ನಾನು ತುಂಬ ಚಿಕ್ಕವಳಮ್ಮ, ನಂಗೆ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಅವರ ಜನ್ಮ ಶತಾಬ್ದಿಗೆ ಬಂದು ಅದೆಲ್ಲ ಅಷ್ಟೆಲ್ಲ ಹಲವಲು ನೋಡಿದಾಗ ಅಬ್ಬಾ ನಮ್ಮ ಅಜ್ಜ ಇಷ್ಟು ದೊಡ್ಡವರ ಅಂತ ಅನ್ನಿಸ್ತು. ಇಷ್ಟೇ ನನಗೆ ಗೊತ್ತಿರೋದು ಅಂತ. ಹೋಗಲಿ, ಅದೆಲ್ಲ ನಾವು ಬೇರೆ ಬೇರೆ ಕಡೆಯಿಂದ ನಾವು ಸಂಗ್ರಹಿಸ್ತೀವಿ. ಪರ್ಸ್ನಲ್ ಅನೆಕ್ಡೋಟ್ಸ್ ಏನಾದ್ರು ಇದ್ದರೆ ಹೇಳಿ ಅಂತಂದರು. ಹಾಗಾದ್ರೆ ನೀವು ಬನ್ನಿ ನೋಡೋಣ, ಬಾತೊಮ್ಮೆ ಆದರೆ ನೋಡೋಣ ಅಂತಂದೆ. ಆವಾಗ 1-2 ರಿಕಾರ್ಡ್ ಮಾಡ್ಕೊಂಡ್ಳು ಅವಳು. ಒಂದು ಮುಖ್ಯವಾದ ವಿಷಯ ಕರೆಕ್ಟ್ ಮಾಡಿದ್ದಾಯಿತು, ಅದು ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಯಾಕೆಂದರೆ ಇಬ್ಬರು ಧಾರವಾಡದ ಲಿಂಗಾಯತ ಸನ್ಯಾಸಿಗಳು ಒಂದು ಸತಿ ಬಂದಿದ್ದರು. ಅವರು ನನಗೇನು ಹೇಳಿದ್ರು ಅಂತಂದರೆ, ಅಯ್ಯೋ ಪಾಪ ನಿಮ್ಮ ಅಜ್ಜ ತುಂಬ ಕಾಲ ನರಳಿ ಬೆಂಗಳೂರಲ್ಲಿ ಹೋಗ್ಬಿಟ್ರಂತೆ ಅಂತಂದು. ಐ ವಾಸ್ ಶಾಕ್ಡ್. ಇದೇನಪ್ಪ, ನಾನು ಅಲ್ಲಿದ್ನಲ್ಲ, ಅವ್ರು ಬೆಂಗಳೂರಲ್ಲಿ ಹೋಗಲು ಇಲ್ಲ, ಅವ್ರ ಕಾಯಿಲೆವಾಗಲಿ ಇಲ್ವಲ್ಲ ಅಂದರೆ, ಅಯ್ಯೋ ಮತ್ತೆ ಇಂಟರ್ನೆಟ್ಟಲ್ಲಿ ಹಂಗೆ ನೋಡಿದ್ವಲ್ಲ ನಾವು ಅಂತ. ಇಂಟರ್ನೆಟ್ನಲ್ಲಿ ನಂಬದ್ರೆ ನೋಡಿ, ಲೈಸ್ ಆರ್ ಪರ್ಪಿಟ್ರೇಟೆಡ್. ಇದು ಯಾವ ಕಾಯ್ದೆ ಇದು? ಸೊ ದಟ್ ಐ ವಾಸ್ ಅವ್ರಿಗೂ ಹೇಳಿದ್ದೆ, ಇಲ್ಲಿ ರೆಕಾರ್ಡು ಆಗಿರೋದ್ರಿಂದ ಒಳ್ಳೆಯದಾಯಿತು. ಅವತ್ತಿನ ಮಧ್ಯಾಹ್ನ ಜನವರಿ ಚಳಿಗಾಲ, ಜನವರಿ 3-4 ಇರ್ಬೋದು. ಆವಾಗ ರಾಯ ಧಾರವಾಡ್ಕರ್ ಅಂತ ಅಲ್ಲಿ ಕನ್ನಡ ಪ್ರೊಫೆಸರ್, KEB ಕಾಲೇಜ್, KEB ಆರ್ಟ್ಸ್ ಕಾಲೇಜ್, ಮತ್ತು KT ಪಾಂಡುರಂಗಿ ಅಂತ ಕಾಣುತ್ತೆ. ಅವರು ಪ್ರಹ್ಲಾದ ನರೇಗಲ್ಲ ಅನ್ನುವ ಬಡಿಂಗ್ ಪೊಯೆಟ್ ಆತನ ಕರ್ಕೊಂಬಂದಿದ್ರು. ಎಷ್ಟು ಮಟ್ಟಿಗೆ ಬಡಿಂಗ್ ಅಂತಂದರೆ, ಪಾಪ ಆತ ನೋಟ್ಬುಕ್ಕಲ್ಲಿ ತನ್ನ ಪದ್ಯಗಳನ್ನು ಬರ್ಕೊಂಡು ತುಂಬ ಸಂಕೋಚದಿಂದ ನಮ್ಮ ಅಜ್ಜನ ಹತ್ರ ಬಂದಿದ್ದರು. ನಮ್ಮ ಅಜ್ಜ ಪಾಪ ತುಂಬ ತಾಳ್ಮೆಯಿಂದ, ತುಂಬ ಪ್ರೀತಿಯಿಂದ ಅದನ್ನ ಕರೆಕ್ಟ್ ಮಾಡಿ, ಇದನ್ನು ಹೀಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ, ಆಮೇಲೆ ಸರಿ ಹೋಗ್ಬಿಟ್ಟು ಬರ್ತೀವಿ ಅಂತಂದು ಅವ್ರು 3 ಜನ ಹೊರಗೋದ್ರು. ನಮ್ಮ ಅಜ್ಜ ಅವಾಗ ಈ ಅರಮನೆಯಿಂದ ಶಾಲುಗಳನ್ನೆಲ್ಲ ಕೊಡ್ತಿದ್ರಲ್ಲ, ನೀಲಿ ಶಾಲು, ಅದಕ್ಕೆ ಕಾರ್ನರ್ಸಲ್ಲಿ ಗೋಲ್ಡ್ ಎಂಬ್ರಾಯ್ಡ್ರಿ ಇರ್ತಿತ್ತು. ಅದನ್ನ ಕತ್ತಿನವರೆಗೂ ಹೊಂದ್ಕೊಂಡು ಮಲಗಿದ್ರು. ನಮ್ಮ ದೊಡ್ಡಮ್ಮ ಕಮಲಾ, ನಾನು ಅವ್ರ ಜೊತೆ ಇರ್ತಿದ್ದಿದ್ದು. ಸೊ ನಮ್ಮ ದೊಡ್ಡಮ್ಮ ಬಂದು ಅಣ್ಣಯ್ಯ ಅಂತ ಕೂಗ್ತಿದ್ರು. ಅಣ್ಣಯ್ಯ ಕಾಫಿ ಕುಡಿತೀಯಾ, ತುಂಬ ಹೊತ್ತಾಯ್ತಲ್ಲ, ಅಥವಾ ನೀರು ಬೇಕಾ ಅಂತಂದ್ರೆ ಉತ್ತರವಿಲ್ಲ. ಈಗ ತಾನೇ ಮಲಗಿದ್ನಲ್ಲ, ಇಷ್ಟು ಬೇಗ ನಿದ್ದೆ ಬಂತೆ ಅಂತಂದ್ಬಿಟ್ಟು ಅಣ್ಣಯ್ಯ ಉತ್ತರವಿಲ್ಲ. ಆಮೇಲೆ ನೋಟಿಸ್ ಮಾಡಿದ್ರೆ ಬಕ್ಕತಲೆ ಇಲ್ಲಿ ಒದ್ದೆ ಆಗಿತ್ತು ಅಷ್ಟೇ, ಇನ್ನೇನು ಇಲ್ಲ. ಅವಾಗ ನಮ್ಮ ದೊಡ್ಡಮ್ಮಗೆ ಗಾಬರಿಯಾಗಿ, ಧಾರವಾಡ್ಕರ್ ಬೇಗ ಬನ್ನಿ ಅಂದರೆ ಎಲ್ಲ ಬಂದು ನೋಡಿದ್ರು, ಮುಗಿದೋಗಿತ್ತು ಕತೆ. ಸೊ ಅವ್ರ ಸಾವು ಆಗಿದ್ದು ಹೀಗೆ. ಇನ್ನೊಂದು ಘಟನೆ ನೆನಪಿಸ್ಕೊಂಡೆ ಅಂತ ಹೇಳಿದ್ರಲ್ಲ, ಅದೇ ಅವರು ಚಿಕ್ಕನ್ನಲ್ಲಿ ನಾನು 7-8 ತಿಂಗಳ ಮಗುವಂತೆ ನನ್ನ ಕರ್ಕೊಂಡು ಎತ್ಕೊಂಡು ಮೇಲಕ್ಕೆ ಟೆರೇಸ್ ಮೇಲೆ ಹೋಗಿ ಬೆಂಗಳೂರಲ್ಲಿ ನನ್ನನ್ನು ಆಕಾಶ ಎಲ್ಲ ತೋರಿಸಿ, ನಕ್ಷತ್ರ ಎಲ್ಲ ತೋರಿಸಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ ಅಂತೆಲ್ಲ ಹೇಳ್ಕೊಡ್ತಾ ಇದ್ರಂತೆ. ಇಂಥದ್ದೊಂದೆರಡು ಅನೆಕ್ಡೋಟ್ಸ್ ಹೇಳಿದ್ದೆ. ಈಗ ಸಾಹಿತ್ಯಿಕ ಪರಿಸರ ಇತ್ತು ಅಂತ ಹೇಳಿದ್ರಲ್ಲ ಮನೆಯಲ್ಲಿ, ಯಾವ ಥರದ ಪುಸ್ತಕಗಳು ಓದ್ತಾ ಇದ್ರಿ ನೀವು ಚಿಕ್ಕ ವಯಸ್ಸಲ್ಲಿ? ಅಥವಾ ಹೇಳ್ತಿದ್ರೆ ಯಾವ ಥರದ ಕಥೆಗಳು ಹೇಳ್ತಾ ಇದ್ರು ನಿಮಗೆ ನಿಮ್ಮ ಹಿರಿಯವರು? ಅಯ್ಯೋ, ಹಿ ವಾಸ್ ಟೂ ಬಿಸಿ ಟು ನೆರೇಟ್. ಸದಾ ಓದು ಓದು ಓದು. ಅವ್ರು ಕಣ್ಣು ಮುಚ್ಕೊಂಡಿದ್ದು ಯಾವಾಗ ಊಟ ಮಾಡ್ತಿದ್ದ, ಕಣ್ಣು ಮುಚ್ಕೊಂಡು ಊಟ ಮಾಡ್ತಿದ್ರು. ಅಂತ ಡಯಾಬಿಟಿಕ್, ಹಾರ್ಟ್, BP ಎಲ್ಲ ಮಾಮೂಲೆ. ಅದರಿಂದ ಬರೀ ಗೋಧಿಯನ್ನು ತಿಂತಾಯಿದ್ರು. ಸೊ ಆ ಗೋಧಿಯನ್ನಕ್ಕೆ ಸಾರು, ಮಜ್ಜಿಗೆ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರು. ತಿನ್ನೋವಾಗ ಕಣ್ಣು ಮುಚ್ಕೊಂಡು ಆವಾಗಲೂ ಆಲೋಚನೆ ಮಾಡ್ತಾ, ಬಟ್ ಅವಾಗ ಮಾತ್ರ ಕಣ್ಣಿಗೆ ರೆಸ್ಟು ಅಷ್ಟೇ. ಅವ್ರ ಹತ್ರ ಇಂಥದೇ ಒಂದು ಬುದ್ಧ ಇನ್ನೂ ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ರು. ಬೌದ್ಧ ಧರ್ಮದ ಆಸಕ್ತಿ ಇತ್ತು ಅವರಿಗೆ. 29 ವರ್ಷಕ್ಕೆ ವಿಧುರರಾಗೋದ್ರು. ಪಾಪ ಹೆಣ್ಣು ತಿನ್ಕೊಂಡ್ರೆ ತುಂಬ ಅನುರಾಗ ಇತ್ತು. ಅದರಿಂದ ಹಿ ವಾಸ್ ಶ್ಯಾಟರ್ಡ್. ಆವಾಗಲೇ ಧನುಷ್ಕೋಡಿ ಹೋಗಿ, ಅಂದರೆ ಆ ಮಧ್ಯದಲ್ಲಿ ಮನಸ್ಸಿನ ತಳಮಳನ ಅದನ್ನೊಂದು ಶಮನ ಮಾಡೋಕ್ಕೋಸ್ಕರ ಏನಿದು ಯಾಕೆ ಹೀಗಾಗತ್ತೆ ಅಂತ ನಮ್ಮ ಧರ್ಮ ಗ್ರಂಥಗಳು ಏನು ಹೇಳುತ್ತವೆ ಅದರ ಬಗ್ಗೆ, ನಮ್ಮ ಈ ವೇದೋಪನಿಷತ್ತುಗಳಾಗಲಿ, ಜಂಡವೆಸ್ತ ಆಗಲಿ, ಬೈಬಲ್ ಆಗಲಿ, ಕುರಾನ್ ಆಗಲಿ ಎಲ್ಲ ಸಂಗ್ರಹಿಸಿದ್ರು, ಎಲ್ಲ ಓದಿದ್ರು ಮಾರಾಯರು. ಆಮೇಲೆ ಅದರಲ್ಲಿ ಬುದ್ಧ ಭಗವಾನ್ ತುಂಬ ಇಷ್ಟವಾಯಿತು ಅವ್ರಿಗೆ. ಅದರಿಂದ ಒಂದು ಪ್ರತಿಮೆ ತಂದು ತಮ್ಮ ಮೇಜಿನ ಮೇಲೆ ಇಟ್ಕೊಂಡಿದ್ರು. ಆಗಿನ ಕಾಲದಲ್ಲಿ ರಿಚುವಲ್ ರಿಡನ್ ಏಜ್, ಎಲ್ಲರ ಮನಲ್ಲೂ ಪೂಜೆಗಳು ಗೀಜೆಗಳು ಮಾಡ್ತಾಯಿದ್ರು.
ಇಲ್ಲಿ ತಾವೇ ಮಾಡೋಕ್ಕಾಗದೇ ಇದ್ದರೂ ಬ್ರಾಹ್ಮಣನ ಕರೆಸ್ಬಿಟ್ಟು ಪೂಜೆ ಮಾಡಿಸಿ ಆಮೇಲೆ ಊಟ ಗೀಟ ಎಲ್ಲ ಮಾಡ್ತಾಯಿದ್ರು. ಅಂಥ ಕಾಲ ಅದು. ಅದು ನಮ್ಮ ಅಜ್ಜ ಏನೂ ಮಾಡ್ತಿರ್ಲಿಲ್ಲ. ಹಿ ವಾಸ್ ಮೋರ್ ಇಂಟೆಲೆಕ್ಚುಯಲ್ ಆ್ಯಂಡ್ ಥಿಂಕರ್. ಅದರಲ್ಲೆಲ್ಲ ಏನು ಸಾರಾಂಶ ಇದೆ ಅದನ್ನು ನೋಡ್ತಾಯಿದ್ರು. ಹಿ ವಾಸ್ ಇಂಟ್ರೆಸ್ಟೆಡ್ ಆಲ್ಸೋ ಇನ್ ಥಿಯಾಸಫಿ. ಹಾಗೆ ಆಬ್ಸ್ಟ್ರಾಕ್ಟ್ ಜಾಸ್ತಿ ಅವರು. ಆದ್ದರಿಂದ ಅವ್ರಿಗೆ ಬುದ್ಧ ಭಗವಾನ್ ತುಂಬ ಅಪೀಲ್ ಆಯಿತು. ಥಿಯಾಸಫಿ ಸಂಪರ್ಕ ಇತ್ತು ಅವರಿಗೆ. ಒಬ್ಬರು ಸೋಫಿಯಾ ವಾಡಿಯಾ ಅಂತ ಒಬ್ಬರು ಬರ್ತಾಯಿದ್ರು. ಅವ್ರ ಶಿ ವಾಸ್ ಅ ಥಿಯಾಸಫಿಸ್ಟ್. ಆ್ಯನಿ ಬೆಸೆಂಟ್ ಫೋಟೋ ಇಟ್ಕೊಂಡಿದ್ರು ನಮ್ಮ ಅಜ್ಜ. ಸೋಫಿಯಾ ವಾಡಿಯಾ ಮನೆಗೆ ಬರ್ತಾ ಇದ್ರಾ? ಡು ಯು ರಿಮೆಂಬರ್ ವಾಟ್ ದೇ ಸ್ಪೋಕ್ ಅಬೌಟ್? ಥಿಯಾಸಫಿ, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ನಿಮಗೆ ಇದು ಮಹಾಭಾರತ, ರಾಮಾಯಣ ಮತ್ತು ಬೇರೆ ಪುರಾಣಗಳ ಕಥೆಗಳು ಎಲ್ಲ ಸಿಗ್ತಾ ಇತ್ತು ಬೆಳೀತಾನೆ. ಒಂದು ಪುರಾಣ ನಾಮ ಚೂಡಾಮಣಿ ಅಂತ ಎಡಿಟ್ ಮಾಡಿದ್ರು ನಮ್ಮ ಅಜ್ಜ. ಅದ್ರಲ್ಲಿ ತುಂಬ ಇನ್ಫಾರ್ಮೇಷನ್ ಇರ್ತಿತ್ತು. ಅದೆಲ್ಲ ಐ ವಾಸ್ ಅ ವರೇಷಿಯಸ್ ರೀಡರ್, ಇಂಡಿಸ್ಕ್ರಿಮಿನೇಟ್. ಕೈಗೆ ಸಿಕ್ಕಿದ್ದು ಓದ್ತಾ ಇರೋದು. ಸೊ ಡಿ ರಿಮೆಂಬರ್ ಯಾವ್ಯಾವ ಪುಸ್ತಕಗಳು ನಿಮ್ಗೆ ತುಂಬ ಖುಷಿ ಪಟ್ಟು ಓದಿದ್ದು ನೆನಪಿದೆಯಾ ಆಗಿನ ಇನ್ ಯುವರ್ ಗ್ರೋಯಿಂಗ್ ಅಪ್ ಇಯರ್ಸ್? ಎಲ್ಲ ಒಂದೇನು ಜ್ಞಾಪಕ ಇದೆ ಅಂತಂದರೆ, ನನ್ನ 12ನೇ ಹುಟ್ಟುಹಬ್ಬಕ್ಕೆ ನಮ್ಮ ದೊಡ್ಡಮ್ಮ, ನಮ್ಮ ಕಸಿನ್ ಅವ್ರ ಮಗ, ಅವರು ನನಗೆ ದಿ ಕಲೆಕ್ಟೆಡ್ ವರ್ಕ್ಸ್ ಆಫ್ ಆಸ್ಕರ್ ವೈಲ್ಡ್ ಕೊಟ್ಟಿದ್ದರು. ವಿಚ್ ಇಸ್ ನಾಟ್ ಎ ಥಿಂಗ್ ಟು ಬಿ ಗಿವನ್ ಟು ಎ 12-year-old. ಎನಿವೆ ನಿಮಗೆ ಆಮೇಲೆ ಓದಿದ್ರೆ ಆಸ್ಕರ್ ವೈಲ್ಡ್ನ? ಆಫ್ ಕೋರ್ಸ್, ಕೈಗೆ ಸಿಕ್ಕಿದ್ದೆಲ್ಲ ಓದದೆ. ನಿಮ್ಗೆ ಇಷ್ಟ ಆಯಿತು ಆಸ್ಕರ್ ವೈಲ್ಡ್ ಇದು ನಾಟಕಗಳು, ಪೋಯಿಟ್ರಿ? ಅದು ಓದಬಾರ್ದು ಚಿಕ್ಕ ವಯಸ್ಸಲ್ಲಿ, ಕನ್ಫ್ಯೂಸ್ ಆಗುತ್ತೆ, ಅರ್ಥ ಆಗಲ್ವಲ್ಲ. ಆಮೇಲೆ ದ ಯೂಶುವಲ್ ಆಲ್ಡಸ್ ಹಕ್ಸ್ಲಿ ಎಟ್ಸೆಟ್ರಾ ಎಟ್ಸೆಟ್ರಾ. ಇಟ್ ಇಸ್ ಬ್ರಿಲಿಯಂಟ್, ಸಿನಿಕಲ್, ಬೆಸ್ಟ್. ಆಲ್ಡಸ್ ಹಕ್ಸ್ಲಿ ಯಾವ್ಯಾವುದು? ಬ್ರೇವ್ ನ್ಯೂ ವರ್ಲ್ಡ್, ಕ್ರೋಮಿಯಲ್ಲೋ. ಯಾವಾಗ ನೀವು ಓದಿದ್ದು? 13-14ನೇ ವಯಸ್ಸಿಗೆ ಓದ್ತಿದ್ರೆ ಇದನ್ನು ಓದಿದ್ದ? ಟೀನ್ಸಲ್ಲಿ. ನಿಮ್ಮ ಮನೇಲಿತ್ತು, ಓದಿದ್ರಿ? ದೀಸ್ ಬುಕ್ಸ್ ವರ್ ಅಟ್ ಹೋಮ್ ಆ್ಯಂಡ್ ಯು ಪಿಕ್ ದೆಮ್ ಅಪ್. ಡಿಡ್ ಯು ಲೈಕ್ ಹಕ್ಸ್ಲಿ? ಬ್ರೇವ್ ನ್ಯೂ ವರ್ಲ್ಡ್, ಡಿಸ್ಟೋಪಿಕ್ ವಿಷನ್ ಎಲ್ಲ? ಎಸ್. ಆದರೆ ಪ್ರೋಗ್ರೆಸ್ ಅಂದರೆ ಅವನದ್ದು ನೋಡಿ, ಲವ್ ಇಸ್ ಲಾರ್ಜ್ಲಿ ಎ ಮ್ಯಾಟರ್ ಆಫ್ ಟ್ಯೂಮಿಸೆನ್ಸ್ ಆ್ಯಂಡ್ ಡ್ಯೂಟಿ. ಟ್ಯೂಮಿಸೆನ್ಸ್ ಅಂದ ಮನುಷ್ಯ. ಎಕ್ಸ್ಪೀರಿಯನ್ಸ್ ಇಸ್ ವಾಟ್ not what happens to one, but what one makes out of what happens to one. ಎಷ್ಟು ಮೆಚೂರ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ಆಮೇಲೆ ಒಂದು ಐಲ್ಯಾಂಡ್ ಅಂತ ಒಂದು ಪುಸ್ತಕ ಬರೆದ. ಅದರಲ್ಲಿ ವಿಷನರಿ ಆಫ್ ಕೋರ್ಸ್. ಅದರಲ್ಲಿ ಎವ್ರಿ ಒನ್ ಇಸ್ ಸಪೋಸ್ ಟು ಬಿ ಅಟೆಂಟಿವ್. ಅದು ಈವನ್ ದ ಬರ್ಡ್ಸ್ ಆರ್ ಟ್ರೈನ್ ಟು ಸೇ ಅಟೆನ್ಷನ್. ಯಾಕೆಂದರೆ ಮರ್ತೋಗುತ್ತಲ್ಲ, ಟು ಬಿ ಅಟೆಂಟಿವ್ ಮರ್ತೋಗುತ್ತಲ್ಲ. ಸೊ ದ ಬರ್ಡ್ಸ್ ವೆರ್ ಟ್ರೈನ್ ಟು ಸೇ ಅಟೆನ್ಷನ್. ಆದರೂ ಶಿ ಡಿಡ್ ನಾಟ್ ಬಿಲೀವ್ ಇನ್ ಯುಟೋಪಿಯಾಸ್ ಆಬ್ವಿಯಸ್ಲಿ. ಬಿಕಾಸ್ ಕೊನೆಗೆ ಹೇಗೆ ಎಂಡಾಗತ್ತೆ ಅಂತಂದರೆ, ಒಂದು ಬೋಟಲ್ಲಿ ಕೆಲವು ಹೊರಗಿನವ್ರು ಬಂದುಬಿಡ್ತಾರೆ. ಸೊ ಇಟ್ ಎಂಡ್ಸ್ ಆನ್ ದಟ್ ಆಂಬಿಗ್ಯೂಸ್ ನೋಟ್. ಬಟ್ ಎನಿವೇ ಐ ವುಡ್ ಕಾಲ್ ದಟ್ ಪ್ರೋಗ್ರೆಸ್ ಆಫ್ ಎ ಪರ್ಸನ್. ಹೂ ಎಲ್ಸ್ ಡು ರಿಮೆಂಬರ್ ರೀಡಿಂಗ್? ಅಂದರೆ ರೀಡಿಂಗ್, ಲೈಕಿಂಗ್ ಅಂದರೆ ಆಗಿನ ನಿಮ್ಮ ಟೀನ್ ಇಯರ್ಸಲ್ಲಿ ಇನ್ನು ಬೇರೆ ಲೇಖಕರು ನೆನಪಾಗ್ತಾರೆ ನಿಮಗೆ ತುಂಬ? ನೋಡಿ, ಆಗಿನ ಕಾಲದಲ್ಲಿ ಸ್ಟೀವನ್ ಸ್ಪೆಂಡರ್, W.H. Auden, ಲೂಯಿ ಮೆಕ್ನೀಸ್, ಡೇ ಲೂಯಿ, ಈ 4 ಜನ ತುಂಬ ಪ್ರಾಮುಖ್ಯತೆಯಲ್ಲಿದ್ದರು. ಮೆಕ್ನೀಸ್ with his ಚಿನ್ಮಯಾನಂದನ್ ಥರ ಮಖ, ವೆರಿ ಸೊಫಿಸ್ಟಿಕೇಟೆಡ್, ವೆರಿ ಇಂಟೆಲಿಜೆಂಟ್, ಬಟ್ ಸೆಟರಿಕಲ್. ಅಂದರೆ ಅವರೆಲ್ಲ ಡಿಸಲ್ಯೂಷನ್ಡ್ ಪೀಪಲ್. ದೇ ವೆಂಟ್ ಟು ಫೈಟ್ ಇನ್ ದಿ ಸಿವಿಲ್ ವಾರ್, ಸ್ಪ್ಯಾನಿಷ್ ಸಿವಿಲ್ ವಾರ್. ಎಲ್ಲ ಡಿಸಲ್ಯೂಷನ್. ಎಲ್ಲ ರೆವಲ್ಯೂಷನರೀಸು ಹಾಗೆ ತಾನೇ. ದಿ ಗಾಡ್ ದಟ್ ಫೇಲ್ಡ್, ಕಮ್ಯುನಿಸಮ್. ನಥಿಂಗ್ ರಾಂಗ್ ಇನ್ ದಿ ಮ್ಯಾನಿಫೆಸ್ಟೋ ಆ್ಯಸ್ ಸಚ್. ಎಲ್ಲ ಐಡಿಯಲ್ಸ್ ಎಲ್ಲ ಚೆನ್ನಾಗಿರುತ್ತವೆ, ಬಟ್ ಮನುಷ್ಯ ಅದನ್ನ ಅನುಷ್ಠಾನಕ್ಕೆ ತರಲ್ಲ ಅಷ್ಟೇ. ಎಲ್ಲ ಕಮ್ಯುನಿಸಮ್, ಎವ್ರಿ ಒನ್ ಇಸ್ ಬಾರ್ನ್ ಈಕ್ವಲ್ ಎಟ್ಸೆಟ್ರಾ ಹೇಳ್ಬಿಡ್ಬೋದು, ಬಟ್ ಐ ಮೋರ್ ಈಕ್ವಲ್ ದೆನ್ ಯು. ಅಲ್ಲಿಂದ ಇಟ್ ಇಸ್ ಬೌಂಡ್ ಟು ಡಿಜನರೇಟ್ ಅಲ್ವಾ. ಚಂದನ, ಲೂಯಿ ಮೆಕ್ನೀಸ್, one verse I can never forget. So cynical. Why cynical? Because of the failed idealism. It's no go the yogi man, it's no go Blavatsky. All we want is a bank balance and a bit of skirt in a taxi. Look at the contempt of it. A bit of skirt. But it is not contempt as such. It is disillusion that things have come to such a pass.
ವಿ ಹ್ಯಾವ್ ರೆಡ್ಯೂಸ್ಡ್ ಎವ್ರಿಥಿಂಗ್ ಟು ಎ ಬಿಟ್ ಆಫ್ ಸ್ಕರ್ಟ್ ಇನ್ ಅ ಟ್ಯಾಕ್ಸಿ. ಅದು ಎಷ್ಟು ಒಂದು ನೋವಿದೆ ಅದರಲ್ಲಿ. ಹೌದು ಅಲ್ವೋ? ಈ ಲೆವೆಲ್ಲಿಗೆ ಬಂದುಬಿಟ್ಟಿದ್ದೀವಲ್ಲ ನಾವು. ಹೇಗೆ ಕೊಲೆ ಸುಲಿಗೆ ಕೊಲೆ, ಆಗಸ್ಟ್ 15 ಕತೆ, ಅದರಲ್ಲೂ ಅದೇ ನೋವಿದೆ. ಅಯ್ಯೋ ಇಲ್ಲಿಗೆ ಬಂದುಬಿಟ್ಟಿದ್ದೀವಲ್ಲ, ಮಾಂಸ ಪ್ರಾಣಿಗಳನ್ನು ಕೊಂದು ಮಾರೋ ಹಾಗೆ ಹೆಂಗಸರನ್ನು ಕೊಂದು ಮಾರೋ ಸ್ಥಿತಿಗೆ ಬಂದುಬಿಟ್ಟಿದೆಯಲ್ಲ. ಯಾಕೆಂದರೆ ದೇರ್ ಇಸ್ ನೋ ಅದರ್ ಗೋ. ಎಲ್ಲ ನಿರಾಶ್ರಿತರು ಏನು ಮಾಡ್ತಾರೆ? ಅಲ್ಲ, ಬಟ್ ಈ ಗಾಡ್ ದಟ್ ಫೇಲ್ಡ್ ಆ ಥರ ಪುಸ್ತಕವನ್ನು ಓದೋವರೆಗೂ ನಿಮಗೆ ಸ್ವಲ್ಪ ಆಕರ್ಷಣೆ ಇತ್ತ ಕಮ್ಯುನಿಸಮ್, ಮಾರ್ಕ್ಸಿಸಮ್, ಈ ಥರ ಸಿದ್ಧಾಂತಗಳ ಬಗ್ಗೆ? ಆಲ್ ಯಂಗ್ ಪೀಪಲ್ ಆರ್ ಅಟ್ರಾಕ್ಟೆಡ್. ಯಾಕಂದರೆ ಆಬ್ವಿಯಸ್ಲಿ ಪ್ರಪಂಚದಲ್ಲಿ ನಾವು ನೋಡ್ತಾನೆ, ಸೊಸೈಟಿಲಿ ನೋಡ್ತಾನೆ ಇರ್ತೀವಿ ಇನ್ಇಕ್ವಾಲಿಟೀಸ್, ಹೆಂಗಸರ ಶೋಷಣೆ ಇತ್ಯಾದಿ ಇತ್ಯಾದಿ. ಐ ನೀಡ್ ನಾಟ್ ರಿಪೀಟ್, ಎಲ್ರಿಗೂ ಗೊತ್ತಿದೆಲ್ಲ. ವಾಟ್ ಈಸ್ ದ ಸೊಲ್ಯೂಷನ್? ಲಾರ್ಜ್ ಸ್ಕೇಲ್ ಸೊಲ್ಯೂಷನ್ಸ್ ಆಗೋದೇ ಇಲ್ವಲ್ಲ. ಆಗತ್ತೆ ಬೀಳುತ್ತೆ. ಅದಕ್ಕೆ ಟೋಟಲ್ ರೆವಲ್ಯೂಷನ್ ಆಗಬೇಕು. ಎಲ್ಲಾಗತ್ತೆ ಹೇಳಿ? ಆಗಲ್ಲ. ಹೀಗೆ ಕೊಂಡ್ಕೊಂಡು ನಡೀತಾನೆ ಇರೋದು. ಮಾರ್ಕ್ಸ್ ಜೊತೆಗೆ ಇನ್ಯಾರಾದರೂ ಚಿಂತಕರಿದ್ರ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದು? ಅಂದರೆ ಪೊಲಿಟಿಕ್ಸ್ ಬಗ್ಗೆ ಯೋಚಿಸ್ತಾ ಬೇರೆ ಯಾರಾದರೂ ನಿಮಗೆ ಪ್ರಸ್ತುತ ಅಂತ ಅನಿಸುತ್ತಾ? ಐ ಟೋಲ್ಡ್ ಯು, ಮೈ ಕಮಿಟ್ಮೆಂಟ್ ಈಸ್ ಆಲ್ವೇಸ್ ಟೋಟಲ್. ಇಟ್ ವಾಸ್ ಟೋಟಲ್ ಟುವರ್ಡ್ಸ್ ಲಿಟ್ರೇಚರ್, ನಾಟ್ ಟುವರ್ಡ್ಸ್ ಪಾಲಿಟಿಕ್ಸ್. ಅಲ್ಲ, ಗಾಡ್ ದಟ್ ಫೇಲ್ಡ್ ಅಂತ ಹೇಳಿದ್ರಲ್ಲ, ದಟ್ ಮೇಡ್ ಬಿ ವಂಡರ್ ಇಫ್ ನೀವು ಒಂದು ಐಡಿಯಲಿಸಮಲ್ಲಿ ಸರ್ಟನ್ ಕೈಂಡ್ ಆಫ್ ಪೊಲಿಟಿಕಲ್ ವಿಷನ್ಸ್ ಹ್ಯಾಡ್ ನಿಮ್ಗೆ ಒಂಥರ ಆಕರ್ಷಕವಾಗಿತ್ತ ಅಂತ. ದೇ ವಾಸ್ ಗಾಂಧಿಯನ್ ಪಾಲಿಟಿಕ್ಸ್, ದೇ ವಾಸ್ ಮಾರ್ಕ್ಸ್ ಪಾಲಿಟಿಕ್ಸ್, ಆಗ ವಾತಾವರಣದಲ್ಲಿ ಇತ್ತಲ್ಲ ದೀಸ್ ಥಿಂಕಿಂಗ್ ಒಂದು ಘಟ್ಟದವರೆಗೆ. ಆದರೆ ಯಾವಾಗ ಎಲ್ಲ ಎನರ್ಜೀಸು ಲಿಟ್ರೇಚರ್ ಹೊಟ್ಟೋಯ್ತು, ಇವೆಲ್ಲ ಸಬ್ಸಿಡಿಯರಿ, ದೇ ಫೇಡೆಡ್ ಇನ್ ಟು ದ ಬ್ಯಾಕ್ಗ್ರೌಂಡ್. ಈಗ ಗದ್ಯ ಲೇಖ ನೀವು ಇಂಗ್ಲೀಷ್ ಕವಿಗಳನ್ನ ಹೆಸರಿಸಿದ್ರಿ, ಗದ್ಯ ಲೇಖಕರಲ್ಲಿ ಆಸ್ಕರ್ ವೈಲ್ಡ್ ಹೇಳಿದ್ರಿ, ಬಟ್ ಇನ್ಯಾರು ನಿಮ್ಗೆ ತುಂಬ ಒಂಥರ ಸಂತೋಷ ಕೊಟ್ಟು ಆಮೇಲೆ ನಿಮ್ಮನ್ನು ತುಂಬ ಪ್ರೊವೋಕ್ ಮಾಡಿ ತುಂಬ ಡೀಪಾಗಿ ಯೋಚನೆ ಮಾಡೋಕ್ಕೆ ಮಾಡಿದ ಲೇಖಕ? ಶಾ, ಬರ್ನಾರ್ಡ್ ಶಾ. ಹಿ ಹ್ಯಾಸ್ ಬಿ ಸಮ್ ವೆರಿ ವಿಟಿ ಸ್ಟೇಟ್ಮೆಂಟ್ಸ್ ಲೈಕ್, ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಕೇಳುತ್ತೆ, ವಾಟ್ ಈಸ್ ಯುವರ್ ರಿಲಿಜನ್ ಅಂದರೆ, ಐ ಎಮ್ ಅ ಮಿಲಿನೇರ್, ದಟ್ ಈಸ್ ಮೈ ರಿಲಿಜನ್. ಆಗಿನ ಕಾಲದಲ್ಲಿ ಮಿಲಿನೇರ್ ಸಾಕಾಗಿತ್ತು, ಇವಾಗ ಅದು ಸಾಕಾಗಲ್ವಲ್ಲ. ಸೊ ಶಾನ್ ವಿಚ್ ಪ್ಲೇಸ್ ಆಫ್ ಇದು ಅವ್ರು ಯಾವ ನಾಟಕಗಳು ನಿಮ್ಗೆ ತುಂಬ ಇಷ್ಟ ಆಗಿದೆ? ಆನ್ ದಿ ಹೋಲ್. ಇನ್ನು ಬೇರೆಯವ್ರು ಯಾರು? ಇನ್ನೊಂದು, ಫಾರ್ ಯು ಟು ಸ್ಯಾಕ್ರಿಫೈಸ್ ದೇರ್ ಮಸ್ಟ್ ಬಿ ಸಮಥಿಂಗ್ ಆರ್ ಸಮ್ ಒನ್ ಫಾರ್ ಹೂಮ್ ಯು ಕ್ಯಾನ್ ಸ್ಯಾಕ್ರಿಫೈಸ್. ಅದು ಒಂದು ಇಂಪಾರ್ಟೆಂಟು. ಇಲ್ಲ ಯಾರಿಗೆ ಕೊಡ್ತೀರಿ ನಿಮ್ಮನ್ನು ನೀವು? ಯಾರಿಗಾದ್ರು ಒಂದು, ದೇರ್ ಮಸ್ಟ್ ಬಿ ಎ ಕಾಸ್ ಆರ್ ದೇರ್ ಮಸ್ಟ್ ಬಿ ಎ ಹ್ಯೂಮನ್ ಬೀಯಿಂಗ್ ಆರ್ ಸಮಥಿಂಗ್. ಏನೂ ಇಲ್ಲದೆ ಇದ್ರೆ ಪಾಪ ಮತ್ತೆ ಹಿ ವಿಲ್ ಬಿ ಎ ಫ್ರಸ್ಟ್ರೇಟೆಡ್ ಮ್ಯಾನ್ ಇಫ್ ಹಿ ಹ್ಯಾಸ್ ನಥಿಂಗ್ ಟು ಸ್ಯಾಕ್ರಿಫೈಸ್ ಹಿಮ್ಸೆಲ್ಫ್ ಫಾರ್. 19ನೇ ಶತಮಾನದ ಲೇಖಕರಲ್ಲಿ ಆಸ್ಕರ್ ವೈಲ್ಡ್ ಬರ್ತಾರೆ, ಬಟ್ ಇನ್ಯಾರು ನಿಮಗೆ ಮುಖ್ಯವಾಗಿ? ಮೋಸ್ಟ್ಲಿ ಐರಿಷ್, ಐ ಥಿಂಕ್. ನೋಡಿ, ಇಟ್ ಮೇ ಬಿ ಎ ಕೋಇನ್ಸಿಡೆನ್ಸ್ ಆರ್ ಇಟ್ ಮೇ ನಾಟ್ ಬಿ. ಶಾ, ವೈಲ್ಡ್, ಇಬ್ಸನ್, ನಾಟ್ ಇಬ್ಸನ್, ಯೇಟ್ಸ್, ಸಿಂಜ್ ಅಂತೂ ಬಿದ್ನೇನೋ ಅಲ್ಲಿ, ಜೆ.ಎಂ. ಸಿಂಜ್. Mostly they were Irish, known for their biting wit. ಈ ಅಮೇರಿಕನ್ ಲೇಖಕರು ಯಾರಾದರೂ ನಿಮ್ಗೆ ಪ್ರಿಯವಾಗಿದ್ರ? All the usual, Dos Passos, Upton Sinclair Louis, Faulkner, etc. ಫಾಕ್ನರ್ ಯಾಕೆ ನಿಮ್ಗೆ ಇಷ್ಟ ಆಗಿದ್ರು? Strong, powerful. ರಷ್ಯನ್ ಲೇಖಕರು? Chekhov, etc. Turgenev. ಈಗ ನೀವು ವರ್ಜಿನಿಯಾ ವುಲ್ಫ್ ನಿಮ್ಗೆ ತುಂಬ ಪ್ರಿಯವಾದ ಲೇಖಕಿ ಅಂತ ಹೇಳಿದ್ರೆ, ಯಾಕೆ ನಿಮ್ಗೆ ಅವರ ಅಫಿನಿಟಿ? ವರ್ಜಿನಿಯಾ ವುಲ್ಫ್, ಎಲಿಜಬೆತ್ ಬೌವೆನ್, ರೋಸಮಂಡ್ ಲೆಮನ್ ಎಲ್ಲ ಒಂದು ಒಂಥರ ಟ್ರೂಲಿ ಫೆಮಿನೈನ್. ಇನ್ ದ ಸೆನ್ಸ್, ಹೊರಗಡೆ ವಿಷಯಗಳಷ್ಟು ಮ್ಯಾಟರ್ ಆಗ್ತಿರಲಿಲ್ಲ, ಹೊರಗಡೆ ವಿಷಯ ಅವ್ರು ಬೆರೀತಿರಲಿಲ್ಲ. ಬಟ್ ಒಳಗಡೆ ಏನೇನು ಒಂದು ಹೆಂಗಸಿಗೆ ಒಂದು ಟರ್ಮಾಯಿಲ್ ಇರ್ಬೋದು, ಏನೇನು ತಳಮಳ ಇರ್ಬೋದು, ಅದನ್ನ ಕೂಲಂಕುಷವಾಗಿ ನವಿರಾಗಿ ಚಿತ್ರಣ ಮಾಡ್ತಾಯಿದ್ರು. ಅದಿಷ್ಟವಾಗ್ತಿತ್ತು. ವರ್ಜಿನಿಯಾ ವುಲ್ಫಿನ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಾದಂಬರಿ ನಿಮಗೆ? ಆನ್ ದಿ ಹೋಲ್. ಡಾಸ್ಟೆವ್ಸ್ಕಿ ಆಲ್ಸೋ ಲುಕ್ಡ್ ಇನ್ಸೈಡ್ among the male writers. Dostoevsky, Lawrence, ಅವರೆಲ್ಲರೂ they were observing the inside also. Even ನೀವು ತುಂಬ
ಪೇಂಟಿಂಗು ಮಾಡಿದ್ರಿ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ ಸಡನ್ನಾಗಿ ಯಾಕೆ ಮಾಡಬೇಕು ಅನಿಸ್ತು ನಿಮ್ಗೆ? ಯಾವ ಪೇಂಟ್ ಇಷ್ಟ ಆಗಿದ್ರಾ ಅಥವಾ ಸ್ವಯಂ ಪ್ರೇರಿತವಾಗಿ ಮಾಡಿದ್ರಾ? ನೋಡಿ, ವಿಚಿತ್ರ ಏನು ಅಂತಂದರೆ, ಅಂಟಿಲ್ ಸಮ್ 20 years or so ನನಗೆ ಭಾರತೀಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಯುರೋಪಿಯನ್ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಪರಿಚಯವೇ ಜಾಸ್ತಿಯಾಗಿತ್ತು. ಸಾಹಿತ್ಯವೇ ಆಗಲಿ, ಸಂಗೀತವೇ ಆಗಲಿ. ಆಮೇಲೆ ಟರ್ನ್ ಓವರ್ ಆಯ್ತೆ ಹೊರತು, ಇಲ್ಲಿ ಆಗಿನ ಕಾಲದಲ್ಲಿ ಅಂತಿದ್ದಿದ್ದು ಇವಳೇ ಮೊದಲು ವೆಸ್ಟರ್ನ್ ಮ್ಯೂಸಿಕ್ ವಿಷಯ ತನ್ನ ಕಥೆಗಳಲ್ಲಿ ಬರೆದಿದ್ಲು ಅಂತ. ಅದುವರೆಗೂ ಯಾರು, ಅಟ್ಲೀಸ್ಟ್ ಯಾವ ಹೆಂಗಸು ವೆಸ್ಟರ್ನ್ ಮ್ಯೂಸಿಕ್ ವಿಷಯ ತಮ್ಮ ಕಥೆಗಳಲ್ಲಿ ತಂದೇ ಇರಲಿಲ್ಲ ಅಂತಿದ್ರು. ಈ ವೆಸ್ಟರ್ನ್ ಮ್ಯೂಸಿಕ್ ಕತೆ ಯಾವ ವೆಸ್ಟರ್ನ್ ಮ್ಯೂಸಿಕ್? ಎಲ್ಲ ಕ್ಲಾಸಿಕಲ್, ವೆದರ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ವೆಸ್ಟರ್ನ್, ಎಲ್ಲ ಕ್ಲಾಸಿಕಲ್. ನಿಮಗೆ ಹೆಂಗೆ ಸಿಕ್ತಿತ್ತು? ನೀವು ಎಲ್ಲಿ ಕೇಳ್ತಾ ಇದ್ರಿ ಈ ಸಂಗೀತನ? ಮನೆಗೆ ಕರ್ಸ್ಕೊತಾ ಇದ್ರ? ಅವಾಗ ರೇಡಿಯೋದಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಬರ್ತಾ ಇತ್ತು. ಪ್ಲಸ್ ಆಗಿನ ಕಾಲದಲ್ಲಿ ಈ CD ಗಿಡಿ ಇರ್ತಿರ್ಲಿಲ್ಲ, RPM ಇರ್ತಿತ್ತಲ್ಲ, ಅದೆಲ್ಲ ಇರ್ತಿತ್ತು. ಟೇಪ್ ರೆಕಾರ್ಡ್ಸ್, ಟೇಪ್ ಸಿಗ್ತಾ ಇತ್ತು. ಸೊ ಮನೆಗೆ ತಂದು ಕೇಳ್ತಾ ಇದ್ರಿ. ನೀವು ಅದನ್ನು ಕತೆಗಳಿಗೆ ತಂದೆ ಅಂತ ಹೇಳ್ತಾರಲ್ಲ, ಹೇಗೆ ತಂದ್ರಿ? ಯಾವ್ದಾದ್ರು ಉದಾಹರಣೆ ಕೊಡಿ. ಅದರ ಇಂಪ್ಯಾಕ್ಟ್, ಒಂದು ಶಾಂತಿ ಅಂತ ಒಂದು ಕತೆ ಇದೆ ಅಂತ ಕಾಣುತ್ತೆ. ಅದರಲ್ಲಿ ಆ್ಯಕ್ಚುಲಿ ಅದು HK ರಂಗನಾಥ್ ಅಂತ ಒಬ್ಬರಿದ್ದರು ಆಕಾಶವಾಣಿಲಿ. ಅವರ ಮದುವೆ ಫೋಟೋನ ಎಲ್ಲ ನೋಡಿದ್ದಂತೆ ಯಾರ್ದೋ ಮನೆ ಗೋಡೆ ಮೇಲೆ. ಅವ್ರ ಹೆಂಡತಿ ಮುಖ ನನಗೆ ತುಂಬ ಇಷ್ಟವಾಯಿತು. ಅಂದರೆ ಯು ನೋ ಹೌ ಇಟ್ ಹ್ಯಾಪನ್ಸ್ ಟು ರೈಟರ್ಸ್, ಒಂದು ಮುಖ ನೋಡಿದ್ರೆ ಅದ್ರ ಹಿಂದೆ ಒಂದು ಕತೆ ಅವ್ರಿಗೊಂದು ಹೊಳೆದು ಬಿಡುತ್ತೆ. ಮತ್ತು ಯಾವುದೋ ಒಂದು ಘಟನೆಯಿಂದ ಒಂದು ಕಥೆಯೇ ಹೊಳೆದು ಬಿಡುತ್ತೆ, ಹಾಗಾಗತ್ತಲ್ಲ. ಹಾಗೆ ಆ ಒಂದು ಮುಖ ನೋಡಿ ಒಂದು ಕಲಾವಿದನ ಹೆಂಡತಿಗಿರಬೇಕಾದ ಗುಣಗಳೆಲ್ಲ ಇವಳಿಗಿದೆ. ಅಂದರೆ ಹೇಗೆ ಗಂಡನ ಕಲೆಗೆ ಅವಳು ಪೂರಕಳಾಗ್ತಾಳೆ, ಸಹಾಯಕಳಾಗ್ತಾಳೆ, ಅವನ ಅಭಿವೃದ್ಧಿಗೆ ಏನು ತಡೆ ಕೊಡಲ್ಲ. ಅವಳ ಹೆಸರು ಶಾಂತಿ, ಮೂರ್ತಿ ಮತ್ತು ಶಾಂತಿ ಇದ್ದ ಹಾಗಿದ್ದಾಳೆ ಅಂತ ಹಾಗೊಂದು ಕಲ್ಪನೆ ಬೆಳ್ಕೊಂಡು ಬಂದ್ಬಿಡ್ತು. ಅದು ಒಂದು ಜೋಕ್ ಏನಪ್ಪ ಅಂತಂದರೆ, ಇವಾಗ ನನ್ನ ಕಸಿನ್ NS ಕೃಷ್ಣಮೂರ್ತಿ ಹೋಗ್ಬಿಟ್ನಲ್ಲ, ಡೈರೆಕ್ಟರ್, ಒಂದಿನ ಅವರಿಬ್ಬರು ತುಂಬ ಮಾತಾಡ್ತಾ ಇದ್ರಂತೆ. HK ರಂಗನಾಥ್ ತುಂಬ ತನ್ನ ವಿಷಯ ಮಾತಾಡ್ಕೋತಾ ಇದ್ದಂತೆ. ಆಮೇಲೆ ಕಿಟ್ಟಿ ತುಂಬ ನನ್ನ ವಿಷಯವೇ ಆಗೋಯ್ತು ಕಣೋ, ನೋ ಫಾರ್ ಎ ಚೇಂಜ್ ಯು ಟಾಕ್ ಅಬೌಟ್ ಮೀ ಅಂತಂದಂತೆ. ಈ ಶಾಂತಿ ಕಥೆಯಲ್ಲಿ ಮ್ಯೂಸಿಕ್ ಹೇಗೆ, ಅದ್ರಲ್ಲಿ ಮ್ಯೂಸಿಕ್ ತಂದೆ ಅಂತ ಹೇಳಿದ್ರಲ್ಲ, ಯಾವ ರೀತಿಲಿ ನೀವು ಅದನ್ನು ತಂದಿರುವ ಸ್ವೀಕರಿಸಿರ್ಬೋದು, ಸ್ವಾಗತಿಸಿರ್ಬೋದು? ಅಯ್ಯೋ, ಆಗಿನ ಕಾಲದಲ್ಲಿ ಅಂದರೆ ಒಂದು ರಷ್ಯನ್ ಕತೆ ಇದೆ ಚಂದನ, 26 Men and a Girl ಅಂತ. ಸ್ಥಿತಿ ಹಾಗಿತ್ತು. ನಾನು ಒಬ್ಬಳೇ ಇದ್ದಿದ್ದು ಅಲ್ಲಿ. ಐ ಹ್ಯಾಡ್ ನೋ ಕಾಂಪಿಟೇಟರ್ಸ್ ಎಟ್ ಆಲ್. ಅಂದರೆ ಪಾಪ ಎವ್ರಿವನ್ ವಾಸ್ ಕೈಂಡ್ ಟು ಮೀ. ಎಲ್ಲರೂ ನನ್ನಿಂದ ಸ್ವಲ್ಪ ದೊಡ್ಡವರೇ, ಸೊ ದೇ ವರ್ ವೆರಿ ಪ್ರೊಟೆಕ್ಟಿವ್ ಟುವರ್ಡ್ಸ್ ಮೀ. ಈಗಿನ ಕಾಲದ ಹಾಗಲ್ಲ, ಈಗಿನ ಕಾಲದ ಹಾಗೆ ಎಕ್ಸ್ಪ್ಲಾಯ್ಟೇಷನ್ ಎಟ್ಸೆಟ್ರಾ ಇರಲಿಲ್ಲ. ಬಟ್ ನೀವು ಕತೆ ಬರೆಯೋದು ಅಂದರೆ, ನೀವು ಸಣ್ಣ ಕತೆಗಳನ್ನ ಬರೆದಿದ್ದೀರಾ ಹೆಚ್ಚಾಗಿ. ಕೆಲವು ಪುಸ್ತಕ ವಿಮರ್ಶೆ ಮಾಡಿದ್ದೀನಿ ಅಂತ ಹೇಳಿದ್ರಿ ನನಗೆ ಅವತ್ತು. ಒಂದು ಕಾದಂಬರಿ ಬರೀಬೇಕು ಅಂತಿದ್ದೆ, ನೋಟ್ಸ್ ಮಾಡ್ಕೊಂಡಿದ್ದೆ, ಬಟ್ ಕೊನೆಗೆ ಅದನ್ನೆಲ್ಲ ಹರಿದು ಬಿಸಾಕ್ಬಿಟ್ಟೆ ಅಂತ ಹೇಳಿದ್ರಿ. ಈ ಕತೆ ಬರೆಯೋದು ಅಂದ್ರೆ ಏನು ನಿಮಗೆ? ಅಂದರೆ ಅದಾದ ಪ್ರಾಸೆಸ್ ಬಗ್ಗೆ. ಸೊ ನೀವು ಬರೀತಾ ಇದ್ರಿ, ಅದನ್ನು ಯಾರಿಗೂ ತೋರಿಸ್ತಾ ಇರಲಿಲ್ಲ, ಸೀದಾ ಅದನ್ನು ಯಾರು ತೋರಿಸೋದು? ಅವ್ರು ಕಲ್ಯಾಣ ಕ್ಯಾಂಪಲ್ಲಿ ಇದ್ವಲ್ಲ, ಯಾರಿಗೆ ತೋರಿಸೋದು? ಬರ್ದು ಕಳಿಸ್ತಾ ಇದ್ದೆ, ಪ್ರಿಂಟ್ ಆಗೋಗ್ತಾ ಇತ್ತು. ಬಟ್ ಅದು ಓದಿ ಅದು ಪ್ರತಿಕ್ರಿಯೆ ಬಂದ ನಂತರ ಹೇಗೆ ಬರುತ್ತೆ? ನಾನು ಮೈಸೂರಿಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು. ಮೈಸೂರಿಗೆ ಬಂದಾಗ ಗೊತ್ತಾದ ಮೇಲೆ ಅದು ಯಾವ ಥರದ ನೀವು ನಿರೀಕ್ಷಿಸಿದ್ರ ಈ ರೀತಿಲಿ ಓದಿದ್ರು ನಿಮ್ಮನ್ನು ನೋಡಿರ್ಬೋದು ಅಂತ, ಅಥವಾ ಹಾಗೇನಿಲ್ಲ? ಈ ಕಲ್ಯಾಣದ ಬಗ್ಗೆ ಹೇಳಿದ್ರಿ, ಕಲ್ಯಾಣದ ಬಗ್ಗೆ ಸ್ವಲ್ಪ ಹೇಳಿ. ಇದು ಬಾಂಬೆ ಹೊರವಲಯದಲ್ಲಿ ಒಂದು ಸಿಂಧಿ ರೆಫ್ಯೂಜಿ ಕ್ಯಾಂಪ್ ಆಗಿತ್ತು. ಇಲ್ಲಿ ನೀವು ನಿಮ್ಮ ಹೆಚ್ಚಿನ ಕಥೆಗಳು ಬರೆದ ಟೈಮಲ್ಲಿ ಇಲ್ಲಿದ್ರಿ. ಮೈಸೂರಲ್ಲಿ ಕೆಲವು ತಿಂಗಳು ಮತ್ತು ಇಲ್ಲಿ ಸ್ವಲ್ಪ ತಿಂಗಳುಗಳಿದ್ರಿ. ಕಥೆಗಳು ಪ್ರಸ್ತಾಪ ಆಗುತ್ತೆ, ಕಲ್ಯಾಣ ಅಂತ 2-3 ಕಥೆಗಳು ಬರುತ್ತೆ. ಈ ದಿನಗಳ ಬಗ್ಗೆ ಸ್ವಲ್ಪ ಹೇಳಿ ಅಂದರೆ ನಿಮಗೆ ರೆಫ್ಯೂಜೀಸ್ನ ನೋಡಿದ್ದ ಅನುಭವ, ಅಥವಾ ನೀವು ಆಗಲೇ ಹೇಳಿದ್ವಿ ಅವರಿದ್ದ ಸ್ಥಳಕ್ಕೆ ಉಲ್ಲಾಸ್ ನಗರ ಅಂತ ಕರಿತಿದ್ರು, ಅಲ್ಲಿ ವ್ಯಂಗ್ಯನೇ ಇರಲಿಲ್ಲ ಅದರಲ್ಲಿ ಅಂತ ಹೇಳಿದ್ರಿ. ಸೊ ಕಲ್ಯಾಣ ನಗರದ ನಿಮ್ಮ ದಿನಗಳ ಬಗ್ಗೆ, ನಿಮ್ಮ ರೈಟಿಂಗ್ ದೃಷ್ಟಿಯಿಂದಲೂ ಅಷ್ಟೇ, ಬಟ್ ಜನರಲಿ ಅಲ್ಲಿ ನೀವು ಬೆಳೆದಿದ್ದ. ನನ್ನ ಮೊದಲನೇ ಕತೆ ಬರೆದಿದ್ದು ಅಲ್ಲೇ.
ಕೆಂಪು ಕಪ್ಪು ಬಿಳುಪು, ಮೈದಾಸ್, ಇಲ್ಲ ಎಲ್ಲ ಅಲ್ಲೇ ಮೋಸ್ಟ್ಲಿ ಅಲ್ಲೇ. ಆಮೇಲೆ ಮೈಸೂರಿಗೆ ಬಂದಮೇಲೆ ಆಕಾಶವಾಣಿಗೆ ಕೊಡೋದು ಶುರುವಾಯಿತು. ಅಲ್ಲೊಂದು 10 ರೂಪಾಯಿ ಸಿಗ್ತಿತ್ತು. ಆಮೇಲೆ ತಕ್ಷಣ ಅದನ್ನು ಪ್ರಜಾವಾಣಿಗೆ ಹೋಯ್ತಕ್ಕೆ ಕೊಟ್ಟರೆ ಅದೊಂದು 10 ರೂಪಾಯಿ ಸಿಗ್ತಿತ್ತು. ದ ಪ್ರಿನ್ಸ್ಲಿ ಸಮ್ ಆಫ್ 20 rupees ಪರ್ ಸ್ಟೋರಿ. ನವ್ಯ ಸಂದರ್ಭದಲ್ಲಿ ನೀವು ಬರಿತಾ ಇದ್ರಿ ನಿಮ್ಮ ಕಥೆಗಳನ್ನ. ಈ ಸಂದರ್ಭದಿಂದಾಗಿ ನಿಮ್ಮ ಮೇಲೆ ಯಾವ ಥರದ ಒಂದು ರೀತಿಯ ಹೊಣೆಗಾರಿಕೆ ಅಂತ ಏನಾರು ಇತ್ತ ನಿಮ್ಮ ಮೇಲೆ? ಅಂದರೆ ಯಾವ ವಿಷಯಗಳು ನಿಮ್ಗೆ ಹೆಚ್ಚು ಕಾಡ್ತಾ ಇತ್ತು? ಒಬ್ಬ ಲೇಖಕಿಯಾಗಿ ನಾನು ಏನನ್ನು ಮಾಡಬೇಕು ಈಗಿನ ಒಂದು ಸಂದರ್ಭದಲ್ಲಿ, ಅಂದರೆ ಒಂದು ಹೊಸತನ್ನು ಸೃಷ್ಟಿ ಮಾಡೋದಾದರೆ ಅಂತ ಇದ್ರ ಬಗ್ಗೆ ನೀವು ಹೇಗೆ ಯೋಚಿಸ್ತಾ ಇದ್ರಿ? ಇದೆಲ್ಲ ಮೈಸೂರಿಗೆ ಬಂದ ಮೇಲೆ ಶುರುವಾದ್ದು. ಅಲ್ಲಿದ್ದ ಕಲ್ಯಾಣಲ್ಲಿದ್ದಾಗ ಸುಮ್ಮನೆ ಬರೆಯೋದು ಕಳಿಸೋದು ಪ್ರಿಂಟ್ ಆಗ್ತಿತ್ತು. ಇದನ್ನು ಬರೀರಿ ಅಂತಿದ್ರು, ಸರಿ ಬರೆಯೋದು ಕಳಿಸೋದು ಆಗ್ತಿತ್ತು. ಮೈಸೂರಿಗೆ ಬಂದ ಮೇಲೆ ಇದೆಲ್ಲ ಅಂದರೆ ಅಡಿಗರು, ಶರ್ಮಾ, ಸದಾಶಿವ ಇತ್ಯಾದಿಗಳು, ಇವು ಅನಂತಮೂರ್ತಿ, ಸ್ವಲ್ಪ ಇವರ ಒಡನಾಟದಿಂದ ಅವಾಗ ಓಹೋ ನಾನು ಒಬ್ಬಳ ಲೇಖಕಿಯಾ, ನನಗೂ ಒಂದು ಹೊಣೆಗಾರಿಕೆ ಇದೆಯಾ ಅಂತದೆಲ್ಲ ಗೊತ್ತಾದದ್ದು. ಬಟ್ ಅದು ಬೇಗ ಮುಗಿದೋಯ್ತಲ್ಲ. ಬಟ್ ನೀವು ಕಲ್ಯಾಣದಲ್ಲಿ ಇದಕ್ಕೆ ಬರೀತಿದ್ದಾಗ ಕಥೆಗಳು, ಕನ್ನಡದಲ್ಲಿ ಕಥೆಗಳು ಬರೀತಿದ್ದಾಗ ನಿಮ್ಮೊಂದು ಕನ್ನಡ ಕಥಾ ಪರಂಪರೆಯ ಒಂದು ಹಿನ್ನೆಲೆ ಇತ್ತ? ನಾನು ಹೇಳಿದೆ, ಹೊಸದಿನ ನಿಮ್ಗೆ ಹೇಳಿದ್ದೆ, ಅತೃಪ್ತಿ ಇತ್ತು. ಯಾಕೋ ಸರಿಯಾಗಿಲ್ವಲ್ಲ, ಯಾಕೋ ಇದ್ರಲ್ಲಿ ಆಳ ಇಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಯಾವ ಥರ ಬರೀಬೇಕು ಅಂತ ನನಗೇನೋ ಐಡಿಯಾ ಇರಲಿಲ್ಲ. ಇಟ್ ಜಸ್ಟ್ ಕೇಮ್ ಔಟ್ ಅಷ್ಟೇ. ಅದು ಬೇರೆ ಥರ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಾನು ಹಿಂದೆ ನಿಮ್ಮನ್ನ ಕೇಳಿದ್ದೆ, ಸಾಹಿತ್ಯ ವಿಮರ್ಶಕರಿಂದ ನಿಮ್ಮ ಬರವಣಿಗೆ ಮೇಲೆ ಏನಾದರೂ ಪರಿಣಾಮ ಆಯಿತಾ ಅಂತ. ನೀವು F.R. ಲೀವಿಸ್ ಮತ್ತು I.R. ರಿಚರ್ಡ್ಸ್ ನಿಮಗೆ ಓದಿದ್ರಿ ಅಂತ ಹೇಳಿದ್ರಿ. ಯೂಶಲಿ ಕ್ರಿಟಿಸಿಸಮಿಂದ ರೈಟಿಂಗ್ ಕೊನಸ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಬಟ್ ಅದೇನಾದ್ರು ಡಿಡ್ ದಟ್ ಹ್ಯಾಪನ್ ನಿಮ್ಮ ವಿಷಯದಲ್ಲಿ? ಹಾಗೆ ನನಗನ್ಸಲ್ಲ. ಈಗ ನೀವು ಬರೆದ ದಿನಗಳಲ್ಲಿ, ಕಥೆಗಳನ್ನು ಬರೆದ ದಿನಗಳಲ್ಲಿ ಯು ಆರ್ ಇನ್ ದ ಪ್ರೈಮ್ ಆಫ್ ಯೂತ್, ಅಂದರೆ 18 to 20. ಸೊ ಆ್ಯಂಡ್ ನೀವು ನನಗೆ ಹಿಂದೆ ಹೇಳಿದ್ರಿ ಯು ಹ್ಯಾಡ್ ಅನ್ ಎಂಜಾಯಬಲ್ ಯೂತ್ ಅಂತ. ಸೊ ವಾಟ್ ವಾಸ್ ಅನ್ ಎಂಜಾಯಬಲ್ ಯೂತ್? ಈಗಲೂ ಅಷ್ಟೇ. ಐ ಎಂಜಾಯ್ ಕಂಪನಿ, ಐ ಎಂಜಾಯ್ ಸೈಲೆನ್ಸ್, ಐ ಎಂಜಾಯ್ ಎವ್ರಿಥಿಂಗ್. ಬಟ್ ಆಗಿನ 18ನೇ ಪ್ರಾಯದಲ್ಲಿ ನೀವು ತುಂಬ ಓದ್ತಾ ಇದ್ರಿ ಅಂತ ಹೇಳಿದ್ರಿ, ಸಂಗೀತ ಕೇಳ್ತಾ ಇದ್ರಿ, BA MA ನೀವು ಮನೇಲೇ ಮಾಡಿದ್ರಿ, ಕಾಲೇಜ್ ಹೋಗದೆ ಕೊರೆಸ್ಪಾಂಡೆನ್ಸಲ್ಲಿ ಮಾಡಿದ್ರಿ. ಸೊ ಕಾಲೇಜ್ಗೆ ಹೋದರೆ ಸ್ನೇಹಿತರು ಇರ್ತಿದ್ರು, ಬಟ್ ಹಂಗಾಗಲಿಲ್ಲ. ಡಿಡ್ ಯು ಮಿಸ್ ಫ್ರೆಂಡ್ಸ್? ನೋ. ಓಕೆ. ಕಮಲಾ ನಾನು ಯಾವಾಗಲೂ ತುಂಬ ಕ್ಲೋಸ್ ಆಗಿರ್ತಿದ್ವಿ, ಯಾಕೆಂದರೆ ಅವಳಿಗೂ ಸಂಗೀತ ಸಾಹಿತ್ಯ ಎಲ್ಲದರಲ್ಲೂ ತುಂಬ ಆಸಕ್ತಿ. ಸೊ ನಮ್ಮಿಬ್ಬರದ್ದು ತುಂಬ ಕ್ಲೋಸ್ ಫ್ರೆಂಡ್ಶಿಪ್ ಅಂತಲೇ ಅನ್ಬೋದು. ಬಟ್ ನಿಮ್ಮ ಫ್ಯಾಮಿಲಿ ಹೊರತಾಗಿ ಕಲ್ಯಾಣದಲ್ಲಾಗಲಿ ಮೈಸೂರಲ್ಲಿ ಸ್ನೇಹಿತರು ಅಂತಿರಲಿಲ್ಲ ಅಕ್ಕಪಕ್ಕ? ಯಾಕೆಂತಂದರೆ ನಮ್ಮ ಅಪ್ಪ ಹಿ ವಾಸ್ ಆಲ್ವೇಸ್ ದಿ ಬಾಸ್ ಆಫ್ ದಿ ಶೋ. ಸೊ ಸ್ವಲ್ಪ ಅಲೂಫಾಗೇ ಇರ್ತಾ ಇದ್ರು. ಅದರಿಂದ ಯಾರೂ ನಮಗೆ ಸ್ನೇಹಿತರು ಅಂತ ಇರ್ತಿರ್ಲಿಲ್ಲ. ಬಟ್ ವಿ ವರ್ ಸೆಲ್ಫ್ ಕಂಟೆಂಟ್. ನಿಮ್ಮ ತಂದೆ ಬಗ್ಗೆ ಹೇಳಿ, ಬಾಸ್ ಆಫ್ ದ ಶೋ ಅಂದರೆ ವಾಟ್ ವಾಸ್ ಈ ಲೈಕ್? ಅಂದರೆ ಆಫೀಸಲ್ಲಿ ಅವರೇ ಹೆಡ್ ಆಗಿರ್ತಿದ್ರು. ಸೊ ಎಲ್ಲರೂ ಒಂಥರ ಸ್ವಲ್ಪ ಗೌರವದಿಂದ ನೋಡ್ತಾರಲ್ವಾ, ಜಾಸ್ತಿ ಸಲಿಗೆಯಿಂದ ಒಡನಾಡ್ಸಲ್ಲ. ಮನೇಲೂ ಹಾಗೆ ಮುಂದುವರಿತು. ಪೇಟ್ರಿಯಾರ್ಕ್. ನಿಮ್ಮ ಅಮ್ಮನ ಬಗ್ಗೆ ಸ್ವಲ್ಪ ಹೇಳಿ, ಅವ್ರು ನಿಮ್ಮನ್ನ ಯಾವ ರೀತಿಲಿ ಪೋಷಿಸಿದ್ರು? ತುಂಬ ಪುಸ್ತಕಗಳು ಕೊಂಡ್ಕೊತಾ ಇದ್ರಿ ಅಂತ ಹೇಳಿದ್ರಿ. ಅವ್ರಿಗೂ ತುಂಬ ಸಾಹಿತ್ಯದ ಆಸಕ್ತಿ ಇತ್ತು, ಸಂಗೀತದಲ್ಲೂ ಆಸಕ್ತಿ ಇತ್ತು. ಆದರೂ ಮುಖ್ಯವಾಗಿ ಪತಿಭಕ್ತಿ, ಪತಿ ಸೇವೆ, ಪತಿಪರಾಯಣ. ಅವ್ರು ನಿಮ್ಮನ್ನ ಎಂಕರೇಜ್ ಮಾಡಿದ್ರ? ನಿಮ್ಮಲ್ಲೊಂದು ಬರಿಬೇಕು ಅನ್ನೋ ಹಂಬಲ ಇದೆ ಅಂತ ನಮ್ಮ ತಾಯಿನೇ ಪಾಪ, ಶಿ ವಾಸ್ ಟೂ ಮಚ್ ಇನ್ ಆ. ಅಂದರೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಹೆಮ್ಮೆ ಇತ್ತೇ ಹೊರತು ಶಿ ವಾಸ್ ರಾದರ್ ಇನ್ ಆ. ಅದರಿಂದ ಅಷ್ಟು ಕ್ಲೋಸ್ನೆಸ್ ಇರಲಿಲ್ಲ ನಮ್ಮ ತಾಯಿ ಜೊತೆ. ಅದು ನಮ್ಮ ತಂದೆ ಹಿ ವಾಸ್ ಎ ಲಿಟಲ್ ಬಿಟ್ ಔಟ್ ಗೋಯಿಂಗ್. ಅವ್ರಿಗೂ ಪಾಪ ಸಾಹಿತ್ಯ ಸಂಗೀತ ಎಲ್ಲದರಲ್ಲೂ ಆಸಕ್ತಿ ಇತ್ತು. ಸೊ ಹಿ ಯೂಸ್ ಟು ಎನ್ಕರೇಜ್ ಮೀ ಎ ಲಿಟಲ್. ಬಟ್ ನಿಮ್ಮ ಕಥೆಗಳು ಬರೀತಿದ್ದಾಗ ಹೌ ಡಿಡ್ ಯು ರೆಸ್ಪಾಂಡ್? ಡಿಡ್ ಯು ರೀಡ್ ದೆಮ್? ಡಿಡ್ ಯು ಹ್ಯಾವ್ ಅ ರೆಸ್ಪಾನ್ಸ್ ಟು ಯುವರ್ ಸ್ಟೋರೀಸ್? ಅವ್ರಿಗೆ ಅರ್ಥವಾಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡ್ತಿರಲಿಲ್ಲ ನೀವು? ಅಷ್ಟೇನಿಲ್ಲ. ಬಟ್ ಈ ಫೆಲ್ಟ್ ಎ ಲಿಟಲ್ ಬಿಟ್ ಆಫ್ ಪ್ರೈಡ್, ನೋ ಡೌಟ್. ಅದು ಈ ಸಂಗಮ ಪುಸ್ತಕ ಪಬ್ಲಿಷ್ ಆದಮೇಲೆ ಅದನ್ನ ರಿವ್ಯೂ ಮಾಡಿದ್ರ ಜನ? ಹೌ ವಾಸ್ ದ್ಯಾಟ್? ಯು ರಿಮೆಂಬರ್? ಗೊತ್ತಿಲ್ಲ. ಕಟ್ ಆಫ್, ಫಿನಿಶ್. ಹೌದಾ? ಓಕೆ. ಆಮೇಲೆ 70 ವರ್ಷ ಟೋಟಲ್ ಸೈಲೆನ್ಸ್, ಟೋಟಲ್ ಕಟ್ ಆಫ್. ಈಗಲೇ ಅದೇ ಇಟ್ ವಾಸ್ ರಾದರ್ ಬೆವಿಲ್ಡ್ರಿಂಗ್. ಏನು ಮತ್ತೆ ಜನರು ಇದ್ರ ವಿಷಯ ಮಾತಾಡ್ತಿದಾರಲ್ಲ
ವಾಟ್ ದೀಸ್ ಪೀಪಲ್ ಮೆಂಟ್ ವಾಸ್ ಅಡಿಗರು ನಾನು ಡಿಸ್ಕರೇಜ್ ಮಾಡಿದ್ರು ಅದರಿಂದ ನಾನು ಬಿಟ್ಟುಬಿಟ್ಟೆ ಬರೆಯೋದು ಅಂತ. ಅದು ಟೋಟಲಿ ಫಾಲ್ಸ್. ಬಟ್ ಅಡಿಗರು ಯಾವ್ದಾರು ಪದ್ಯಗಳು ನೆನಪಾಗಲ್ಲ ನಿಮಗೆ? ನಿಮ್ಗೆ ಇಷ್ಟವಾಗಿದ್ದು ಭೂಮಿ ಗೀತೆ ಅಥವಾ ಕೂಪೆ ಮುಂಡಕ, ಯು ಡೋಂಟ್ ರಿಮೆಂಬರ್ ದೋಸ್ ಥಿಂಗ್ಸ್? ಏನಲ್ಲ, ಆಗಿನ ಕಾಲದಲ್ಲಿ ಹೇಗಿತ್ತು ಸಿನರಿಯೋ ಅಂತಂದರೆ, ಎವ್ರಿ ಒನ್ ವಾಂಟೆಡ್ ಟು ರೈಟ್ ಪೊಯಿಟ್ರಿ ಬಟ್ ಹಾರ್ಡ್ಲಿ ಎನಿವನ್ ಕುಡ್. ಸೊ ದೇ ಬಿಗ್ಯಾನ್ ಟು ರೈಟ್ ಶಾರ್ಟ್ ಸ್ಟೋರೀಸ್ ಇನ್ಕಾರ್ಪೊರೇಟಿಂಗ್ ಸಮ್ ಪೊಯಿಟ್ರಿ ಇನ್ ಇಟ್. ನೀವು ಕತೆಗಳು ಬರೆಯೋ ಅವಧಿಯಲ್ಲಿ ತುಂಬ ಪೇಂಟಿಂಗು ಮಾಡೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರಿ. ಆ್ಯಂಡ್ ಯು ಆಲ್ಸೋ ಸೆಡ್, ನನ್ನ ಜೊತೆ ಮಾತಾಡ್ತಾಗಲಿ ಇಂಪ್ರೆಷನಿಸಮು, ಪಾಯಿಂಟಲಿಸಮು ಇವೆಲ್ಲ ನನಗೆ ಈ ಚರ್ಚೆಗಳೆಲ್ಲ ನಾನು ತಿಳ್ಕೊಂಡಿದ್ದೆ ಅಂತ ಹೇಳಿದ್ರಿ. ಸೊ ಈ ಯಾವ ಥರದ ಪೇಂಟಿಂಗ್ ಮಾಡಿದ್ರಿ ಇವಾಗ? ವಿಚಿತ್ರ ಅಂತಂದರೆ, ಐ ಯೂಸ್ ಟು ಪೇಂಟ್, ಐ ಯೂಸ್ ಟು ಸ್ಕೆಚ್, ಐ ಯೂಸ್ ಟು ಪೇಂಟ್, ಐ ಯೂಸ್ ಟು ಎಂಬ್ರಾಯ್ಡರ್ ಓನ್ಲಿ ಫೇಸಸ್. ಅದು ಏನೋ ಯಾವ ಸೈಕಾಲಜಿಸ್ಟ್ ಅದಕ್ಕೆ ಏನು ಇಂಟರ್ಪ್ರಿಟೇಷನ್ ಕೊಡ್ತಾರೋ ಗೊತ್ತಿಲ್ಲ, ಅಂತೂ ದಟ್ ವಾಸ್ ವಾಟ್ ಐ ಯೂಸ್ ಟು ಡೂ. Whose faces? Faces, mostly feminine faces, angelic faces, like Mona Lisa, etc. Some sort of thing. Classical faces. ಅದು ಯಾಕೆ ಯಾರು ಸೈಕಾಲಜಿಸ್ಟ್ ಇಂಟರ್ಪ್ರಿಟ್ ಮಾಡಬೇಕಷ್ಟೇ. ಬಟ್ ನೀವು ಮಾಡಿದ್ದನ್ನು ಯಾರನ್ನು ತೋರಿಸ್ತಾ ಇದ್ರ? ಇಲ್ಲ ಇಲ್ಲ ಇಲ್ಲ. ಈ ಪಾಯಿಂಟಲಿಸಮ್ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಲೇಖನದ ಶೈಲಿ ಮೇಲೆ ಪ್ರಭಾವ ಬೀರಿರ್ಬೋದಾ ಅಂತ? ಇರ್ಬೋದು, ಯಾರಿಗೆ ಗೊತ್ತು. ಒಂಥರ ಎಲ್ಲ ಇಂಪ್ರೆಷನಿಸ್ಟಿಕ್ ಆಗೇ ಇದೆ ಅಲ್ವಾ. ಅದನ್ನೇ ಹೊಸತಿ ಹೇಳಿದ್ದೆ ನಿಮಗೆ, ಅಡಿಗ ಯೂಸ್ ಟು ಕಾಲ್ ಇಟ್ ಅಬ್ಜೆಕ್ಟಿವ್ ಕೊರಿಲೇಟಿವ್. He gave it a big name. Sensuous apprehensibility. ನಿಮ್ಮ ರೈಟಿಂಗ್ ಸ್ಟೈಲ್ ಬಗ್ಗೆ ಮಾತಾಡ್ತಾ, ಆಗ ನೀವು ಚಿತ್ರ ಬಿಡಿಸಿದ್ದ ಸಂದರ್ಭದಲ್ಲಿ ನಿಮಗೆ ತುಂಬ ಮೆಚ್ಚಿಕೊಂಡ ಪೇಂಟರ್ಸ್ ಯಾರಿದ್ರು ಆಗ? ಇದು ಬರೀ ಒಂದು ಮೆಚ್ಚುಗೆಯ ವಿಷಯ ಅಲ್ಲ ಚಂದನ. ಸಮಥಿಂಗ್ ವಾಂಟಿಂಗ್ ಟು ಗೆಟ್ ಔಟ್, ಸಮಥಿಂಗ್ ವಾಂಟೆಡ್ ಟು ಜಂಪ್ ಔಟ್. ಕಥೆಗಳು ಅಷ್ಟೇ, ಪೇಂಟಿಂಗು ಅಷ್ಟೇ, ವಾಟ್ ಎವರ್. ಇಟ್ ಈಸ್ ಲೈಕ್ ಎ ವಾಲ್ಕೆನೋ ವಾಂಟಿಂಗ್ ಟು ಬರ್ಸ್ಟ್ ಔಟ್, ಬಟ್ ಇಟ್ ಡಸ್ ನಾಟ್ ಸ್ಪ್ಯೂ ಎಂಬರ್ ಆ್ಯಂಡ್ ಆ್ಯಶಸ್, ಇಟ್ ಸ್ಪ್ಯೂಸ್ ಔಟ್ ಫ್ಲವರ್ಸ್. ಅಷ್ಟೇ ವ್ಯತ್ಯಾಸ. ಬಟ್ ಇಟ್ ಹ್ಯಾಸ್ ಟು ಕಮ್ ಔಟ್. ವೆನ್ ಇಟ್ ಕಮ್ಸ್ ಔಟ್, ಫಿನಿಶ್ಡ್. ಸ್ತಬ್ಧತೆ, ಶಾಂತತೆ, ಮುಗೀತು ಅಲ್ಲಿ ಕತೆ. ಸೊ ನೀವು ಈ ಥರ ಬರವಣಿಗೆ ಮತ್ತು ಪೇಂಟಿಂಗಲ್ಲಿ ತೊಡಗಿದ್ದ ಸಂದರ್ಭ ಇದ್ದಾಗ ಹಾಡು ಹಾಡ್ತಾ ಇದ್ದೆ, ಕಂಪೋಸು ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನು ಕಂಪೋಸ್ ಮಾಡಿದ್ರಿ ನೀವು? ಮೊದಲು ಹೇಗೆ ಮೈ ಲಿಟರರಿ ಎಫರ್ಟ್ ಸ್ಟಾರ್ಟೆಡ್ ವಿತ್ ದ ಟ್ರಾನ್ಸ್ಲೇಷನ್ ಆಫ್ ಜಾನ್ ಗ್ಯಾಲ್ಸ್ವರ್ತಿಸ್ ಆ್ಯಪಲ್ ಟ್ರೀ. ಹಾಗೆ ಎ ಬೆಂಗಾಲಿ ಸಾಂಗ್ ಅಡ್ಯಾಪ್ಟೆಡ್ ಇಂಟು ಹಿಂದಿ. ಕಿಸಬಿದಕರು ತೋರಿ ಪೂಜಾ, ದೇವಿ ದುರ್ಗಾ ದಶಭುಜ ಅಂತ ಒಂದು ಹಾಡು ಶುರುವಾಗುತ್ತೆ. ಲೇಟೆಸ್ಟ್ ಏನಪ್ಪ ಅಂದರೆ ಅದು ಕಾಂಕ್ರೀಟ್. ಲೇಟೆಸ್ಟ್ ಕಾಂಕ್ರೀಟ್ ಟ್ರಾನ್ಸ್ಲೇಟ್ಸ್ ಇಂಟು ಅಬ್ಸ್ಟ್ರಾಕ್ಟ್. दीप जलत है निश्चल अब प्रभु मिलन की बेला, पवन रूप में प्रभु आए ज्योत को नाच नचाए, मारुत रूप में प्रभु आए ज्योत को उरम समाए. ಅಂದರೆ ಗೊತ್ತಾಗುತ್ತಾ? ಅಂದರೆ ಇಟ್ ಈಸ್ ಡಿಸ್ಕ್ರಿಪ್ಷನ್ ಆಫ್ ಎ ಮೆಡಿಟೇಟಿವ್ ಸ್ಟೇಟ್, ಲೆಟ್ ಅಸ್ ಸೇ. ಯಾವಾಗ ಮನಸ್ಸು ಏಕಾಗ್ರವಾಗುತ್ತೋ ಆಗಲೇ ಒಳಗಿಂದ ಏನಾದ್ರು ಹೊರಗೆ ಬರೋಕ್ಕೆ ಸಾಧ್ಯ. ಏನು ಹೊರಗಡೆಯಿಂದ ಏನೂ ಬರಲ್ಲ, ಎಲ್ಲ ಒಳಗಿದ್ದು ಬಿಟ್ಟಿದೆ ಆಗಲೇ ರೆಡಿಯಾಗಿ. ಆದರೆ ಮನಸ್ಸು ಹೊರಗಡೆನೇ ಚದುರು ಹೋಗದಿರೋದ್ರಿಂದ, ಮನಸ್ಸು ವಿಕ್ಷಿಪ್ತವಾಗಿರೋದ್ರಿಂದ ಒಳಗಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗಲ್ಲ. ಯಾವಾಗ ಮನಸ್ಸು ಅಂತರ್ಮುಖವಾಗಿ ಏಕಾಗ್ರವಾಗುತ್ತೋ ಆವಾಗ ಒಳಗಿಂದ ಎಲ್ಲ ಹೊರಗಡೆ ಬರುತ್ತವೆ. ಯಾವುದು ನಮಗೆ ಆದರ್ಶವಾಗಿರುತ್ತೋ ಅದು, ಅದನ್ನು ದೇವರು ಅಂತನ್ನಿ, ಮಹಾಶಕ್ತಿ ಅಂತನ್ನಿ, ಏನು ಬೇಕಾದ್ರೂ ನೀವು ಹೆಸರು ಇಟ್ಕೊಳ್ಳಿ, ಆದರೂ ಒಳಗಡೆ ಒಂದು ವಸ್ತು ಇದೆ. ಅದು ಹೊರಗೆ ಬಂದು ನಿಮ್ಮ ಜೊತೆ, ನಿಮ್ಮ ಮನಸ್ಸಿನ ಜೊತೆ ಒಂದು ಆಟ ಆಡುತ್ತೆ. ಹೇಗೆ ಪವನ ರೂಪದಲ್ಲಿ ಬಂದು ಆ ಜ್ಯೋತಿಯನ್ನು ಆಟ ಆಡಿಸುತ್ತೆ.
ಸಣ್ಣ ಒಂದು ಬ್ರೀಸ್ ಬರುತ್ತೆ, ಆವಾಗ ಸ್ವಲ್ಪ ಹೊಯ್ದಾಡುತ್ತೆ. ಅದರ ಒಂದು ಆಟ ಇದ್ದ ಹಾಗೆ ಅದರ ನೆರಳು ಗೋಡೆ ಮೇಲೆ ಬೀಳುತ್ತೆ, ಅದು ಒಂದು ಆಟವಾಗುತ್ತೆ. ನೋಡೋರಿಗೆ ಈ ಆಟವೂ ಚೆನ್ನಾಗಿ ಕಾಣುತ್ತೆ, ಆ ಆಟವೂ ಚೆನ್ನಾಗಿ ಕಾಣುತ್ತೆ. ಆದರೆ ಯಾವಾಗ ಆ ಶಕ್ತಿ ಒಂದು ಮಾರುತ ರೂಪದಲ್ಲಿ ಬರುತ್ತೋ, ಪವನ ರೂಪದಲ್ಲಿ ಬಂದರೆ ಆಟ ಇರುತ್ತೆ, ಒಂದು ಮಾರುತ ರೂಪದಲ್ಲಿ ಬರುತ್ತೋ ಆವಾಗ ಆ ಜ್ಯೋತಿ ತಡೆಯೋಕ್ಕಾಗಲ್ಲ, ಆ ಒಂದು ಶಕ್ತಿನ, ಆ ಒಂದು ಫೋರ್ಸ್ ತಡೆಯೋಕ್ಕಾಗಲ್ಲ. ಆವಾಗ ಆ ಮಾರುತ ಏನು ಮಾಡುತ್ತೆ, ಆ ಜ್ಯೋತಿಯನ್ನು ತನ್ನ ಎದೆ ಒಳಗೆ ಸೇರಿಸ್ಕೊಂಡ್ಬಿಡುತ್ತೆ, ಅಲ್ಲಿಗೆ ಮುಗೀತು. ಅಂದರೆ ಇಟ್ ಈಸ್ ಲೈಕ್ ಎ ಸ್ಮಾಲ್ ಸ್ಲೈಟ್ ಫ್ಲಫಿ ರೊಮ್ಯಾನ್ಸ್ ಆ್ಯಸ್ ಕಂಪೇರ್ಡ್ ಟು ಎ ಪ್ಯಾಷನ್ ವಿಚ್ ಎನ್ಗಲ್ಫ್ಸ್ ಯು, ವಿಚ್ ಕನ್ಸ್ಯೂಮ್ಸ್ ಯು. ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಹೌದಲ್ವ? ಲೈಟ್ ಫ್ಲಫಿ ರೊಮ್ಯಾನ್ಸ್ you can enjoy, the other party can enjoy, and others can also enjoy. But a passion, it can either make you or destroy you. ಹೌದಲ್ವ? ಅದನ್ನೇ ನಾನು ಎರಡನೇ ಕೊಟೇಶನ್ ನಿಮ್ಗೆ ಹೇಳಿದ್ದು. ಇದು ಬೆಂಗಾಲಿ ಹಾಡಿನ ಇದು ಬೆಂಗಾಲಿ ಹಾಡಲ್ಲ, ಇದು ಹಿಂದಿ, ಇದು ಒರಿಜಿನಲ್ ಹಿಂದಿ, ಅದು ಅಡಾಪ್ಟೇಷನ್ ಮಾತ್ರವೇ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರೆ? ಇಲ್ಲ, ಇದನ್ನೇ ಕನ್ನಡದಲ್ಲಿ ರಚಿಸಿದೆ ಅಂತ, ಸಂಗೀತ ರಚಿಸಿದೆ ಅಂದ್ರಲ್ಲ, ಇದು ಎಕ್ಸ್ಪ್ಲನೇಷನ್ನ ಹೇಳಿದ್ದು. ಅಂದರೆ ನಿಮ್ಗೆ ಹಿಂದಿ ಅರ್ಥವಾಗಲಿಲ್ಲ ಅಂತಂದ್ರಲ್ಲ, ಅದಕ್ಕೆ ಅದನ್ನು ಕನ್ನಡದಲ್ಲಿ ನಾನು ಈಗ ಅದನ್ನು ನೀವು ಕನ್ನಡಕ್ಕೆ ಅನುವಾದ ಮಾಡಿದ್ರೆ? ಇಲ್ಲ, ಇದೆಲ್ಲ ಕಂಪೋಸ್ ಮಾಡಿದೆ ಅಂದ್ರಲ್ಲ ನೀವು. ನೀವೇನು ಹೇಳಿದ್ರಿ, ನಾನು ಸಂಗೀತನೂ ತುಂಬ ಇಷ್ಟ, ಕಂಪೋಸ್ ಮಾಡ್ತಿದ್ದೆ ಅಂದ್ರಿ. ಏನು ಕಂಪೋಸ್ ಮಾಡಿದ್ರಿ ಅಂದರೆ ಇದನ್ನು? ಇದು ನಿಮ್ಮದೇ ಪದ್ಯನ? ಇದು ಇನ್ ಹಿಂದಿ, ರೋಟ್ ಇನ್ ಹಿಂದಿ? ತ್ರಿಭಾಷಾತಾರೆ. ಈ ಥರ ಇನ್ನೂ ಸುಮಾರು ಕಂಪೋಸ್ ಮಾಡಿ ರಚಿಸಿದ್ರ ಹಿಂದಿಲಿ? ಜಾಸ್ತಿ ಇಲ್ಲ, ಮೊದಲ ಕಾನ್ಕ್ರೀಟ್ ಆಗಿ, ಇದು ಅಬ್ಸ್ಟ್ರಾಕ್ಟ್. ಇದನ್ನು ಹಾಡ್ತಿದ್ರ ಯಾರಾದರೂ? ನೀವೇ? ಬಟ್ ಇದು ನೀವು ಪ್ರಕಟಿಸ್ಲಿಲ್ಲ? ಅಷ್ಟೇ ಪ್ರಕಟಿಸಿದ್ದಷ್ಟೇ. ಅಂದರೆ ಈ ವಯಸ್ಸಲ್ಲಿ ಕಷ್ಟವಾಗುತ್ತೆ. किस विध करूँ तोरी पूजा, देवी दुर्गा दशा भुजा. किस विध करूँ तोरी पूजा, बसंत में बासंती, शरत में शारदा. बसंत में बासंती, शरत में शारदा. श्मशान में रुंडमाला धरा, श्मशान में रुंडमाला धरा. हे देवी व सुंदरा, हे देवी व सुंदरा. किस विध करूँ तो रे पूजा, ना जानो मंत्र, ना जानो तंत्र, ना जानो मंत्र, ना जानो तंत्र. भक्ति विहीना, शक्ति विहीना, भक्ति विहीना, शक्ति विहीना. भजनहीना, साधनहीना. हे देवी मृग नयना, हे देवी मृग नयना. किस विध करूँ तो रे पूजा, देवी दुर्गा दशा भुजा. किस विध करूँ तो रे पूजा. ಇದು ರಾಗ ಪಟ್ಟದೀಪ್ ಅಂತ ಒಂದು ಮೈನರ್ ರಾಗ. ಬೇರೆ ಬೇರೆ ಕಲೆಗಳಲ್ಲಿ ನಿಮ್ಮ ತೊಡಗಿಸಿಕೊಂಡಿದ್ರಿ.
ಬಟ್ ಇದನ್ನೆಲ್ಲ ಬಿಟ್ಟು ನೀವು ಹಿಮಾಲಯದ ಕಡೆ ಹೋದ್ರಿ, ಇದ್ರ ಬಗ್ಗೆ ನೀವು ಮಾತಾಡಿದ್ರಿ ಹೋದ್ಸತಿ ನನಗೆ. ಬಟ್ ಅಲ್ಲಿ ನೀವು ಯಾವ ರೀತಿಯ ಆಧ್ಯಾತ್ಮದ ಸಾಧನೆಯ ಹಾದಿ ಹಿಡಿದ್ರಿ? ಅಂದರೆ ವೇದಾಭ್ಯಾಸ ಮಾಡಿದ್ರ ಅಲ್ಲಿ? ಗೊತ್ತಲ್ಲ, ನಮ್ಮಲ್ಲಿ ಕಟ್ಟರ್ಪಂಥಿಗಳು ಅಯ್ಯೋ ಅಯ್ಯೋ ಹೆಂಗಸರಿಗೂ ವೇದಕ್ಕೂ ತುಂಬ ದೂರ, ಆ ಬ್ರಾಹ್ಮಣ ಗಂಡಸರು ಮಾತ್ರವೇ ಮಾಡಬೇಕಾದ್ದು, ಇದೆಲ್ಲ ಅವ್ರು ಮಾಡಲ್ಲ, ಮಿಕ್ಕದವ್ರು ಮಾಡೋದು ಬಿಡಲ್ಲ. ಸೊ ದಿ ಹೋಲ್ ಥಿಂಗ್ ಗೋಸ್ ಡೌನ್. ಅಂದರೆ ಇವಾಗೆಲ್ಲ ರೆವೆಲಿಯನ್ ಬಂತು ಸದ್ಯ ಪುಣ್ಯಕ್ಕೆ. ಎಲ್ರಿಗೂ ಜ್ಞಾನ ಅನ್ನೋದು ಯಾರು ಹಕ್ಕು ಹೇಳಿ? ಅದನ್ನು ಆ ಪುಸ್ತಕಗಳು ನಿಮ್ಮ ಹಕ್ಕಿರ್ಬೋದು, ಬಟ್ ಅದ್ರಲ್ಲಿ ಏನಿದೆ ಅದು ಎಲ್ರಿಗೂ ಅಪ್ಲೈ ಆಗುತ್ತೆ, ಎಲ್ರಿಗೂ ಅದರಲ್ಲಿ ಅಧಿಕಾರವಿದೆ. ಯಾರಿಗೆ ಬೇಕೋ ಅವ್ರಿಗೆಲ್ರಿಗೂ ಅಧಿಕಾರವಿದೆ, ಹೌದು ಅಲ್ವೋ? ಅಲ್ಲ, ಬಟ್ ನೀವು ಅಲ್ಲಿ ಯಾರೋ ಗುರುಗಳ ಹತ್ರ ಕಲ್ತ್ರ ನೀವು ವೇದಾಭ್ಯಾಸ ಯಾರ ಹತ್ರ ಮಾಡಿದ್ರೆ? ಇಲ್ಲ ಇಲ್ಲ, ವೇದಾಭ್ಯಾಸ ಯಾರೂ ಹೇಳ್ಕೊಡಲ್ಲ. ಅಂದರೆ ಅಟ್ಲೀಸ್ಟ್ ಆ 70 ವರ್ಷದ ಹಿಂದೆ ಯಾರೂ ಹೇಳ್ಕೊಡಲ್ಲ. ಪ್ಲಸ್ ಅದ್ರ ಮೇಲೆ ವ್ಯಾಖ್ಯಾನಗಳಿರುತ್ತವೆ, ಒಳ್ಳೊಳ್ಳೆ ಗುರುಗಳಿದ್ದಾರೆ, ಅನುಭವಿ ಗುರುಗಳು. ನೀವು ಯಾರ ಹತ್ರ ಕಲ್ತ್ರಿ? ನೀವು ಈ ವೇದಗಳನ್ನಾಗಲಿ ಉಪನಿಷತ್ತು ಅಥವಾ ಭಾಷ್ಯಗಳನ್ನು ನೀವೇ ನೋಡಿ, ಹೇಗೆ ಸಾಹಿತ್ಯದಲ್ಲಿ ಯಾವ ಕಾಲೇಜು ಅಟೆಂಡ್ ಮಾಡಲಿಲ್ವೋ ಹಾಗೆ ಇದರಲ್ಲೂ ನಾನು ಯಾವ ಪಾಠಶಾಲೆನೂ ಅಟೆಂಡ್ ಮಾಡಲಿಲ್ಲ. ಸೆಲ್ಫ್ ಸ್ಟಡಿನೇ ಜಾಸ್ತಿ. ಬಟ್ ಸುಮ್ಮನೆ ಸ್ಟಡಿ ಅಂತಂದರೆ ಅದು ಬೌದ್ಧಿಕವಾಗಿ ಹೋಗುತ್ತೆ, ಅದರಿಂದ ಜಾಸ್ತಿ ಪ್ರಯೋಜನವಿಲ್ಲ. ಅದನ್ನೇ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದು ಯಾತಕ್ಕೆ ಅಂತಂದರೆ, ಮೊದಲು ಕೇಳಬೇಕು ಅಥವಾ ಓದಬೇಕು, ಆಮೇಲೆ ಮನಸ್ಸಲ್ಲಿ ಹೊರಳಿಸ್ತಾ ಇರಬೇಕದನ್ನ, ಇದು ಹೌದೋ ಅಲ್ವೋ. ಯಾಕೆಂದರೆ ಯು ಆರ್ ದಿ ಓನ್ಲಿ ಟೆಸ್ಟ್ ಆಫ್ ವೆದರ್ you can find out whether it is true or not. ಶಾಸ್ತ್ರವೇ ಇಟ್ ಈಸ್ ಆ್ಯಸ್ ಜನರಸ್ಲಿ ಸೇಸ್, 100 ಶಾಸ್ತ್ರಗಳು ಬೆಂಕಿ ತಣ್ಣಗಿದೆ ಅಂತಂದ್ರೂ ನಿಮ್ಮ ಅನುಭವದಲ್ಲಿ ಬೆಂಕಿ ಬಿಸಿಯಾಗಿದೆ ಅಂತಂದ್ರೆ ಅದು ಕರೆಕ್ಟು. ಶಾಸ್ತ್ರ ಬಿಸಾಕಿ, ನಿಮ್ಮ ಅನುಭವೇ ಕರೆಕ್ಟು. ಅಂದರೆ ನಿಮ್ಮ ವ್ಯಕ್ತಿಗತ ಅನುಭವ ಕರೆಕ್ಟ್ ಅಂತ ಹೇಳಬಾರ್ದು. ಯಾಕೆಂದರೆ ಯು ಮೇ ಬಿ ಅಂಡರ್ ಎನ್ ಇಲ್ಯೂಷನ್, ಯು ಮೇ ಸಫರ್ ಫ್ರಮ್ ಹ್ಯಾಲ್ಯೂಸಿನೇಷನ್. ಲೈಕ್ ಸೈನ್ಸ್, ಇಟ್ ಮಸ್ಟ್ ಬಿ ಸಾರ್ವತ್ರಿಕ ಅನುಭವ, ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್, ಎಲ್ರಿಗೂ ಅದೇ ಅನುಭವ ಆಗಬೇಕು. ಹೇಗೆ ಒಂದು ಲ್ಯಾಬಲ್ಲಿ ಒಂದು ಡಿಸ್ಕವರಿ ಆದರೆ ಇಟ್ ಶುಡ್ ಬಿ ಕರಾಬರೇಟೆಡ್ ಬೈ ಆಲ್ ದ ಲ್ಯಾಬ್ಸ್ ಇನ್ ದಿ ವರ್ಲ್ಡ್. ಬಟ್ ಇದು ಎಲ್ಲಿ ಈ ನಿಮ್ಮ ತಿಳುವಳಿಕೆ ನೀವೇ ಪಡ್ಕೊಂಡಿದ್ದ, ನಿಮ್ಮ ಓದಿನಿಂದನ ಅಥವಾ? ಒಳ್ಳೆ ಗುರುಗಳು ಅಂತಂದರೆ ಹೊಳೆ ನರಸೀಪುರದಲ್ಲಿ ಒಬ್ಬರು ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಅಂತಿದ್ರು. ಅವರು ಹಿ ವಾಸ್ ಆಲ್ಸೋ ಡಿಸ್ಸ್ಯಾಟಿಸ್ಫೈಡ್ with the way that so-called religion, so-called spirituality was being expounded. ಇದು ಏನೋ ಹುಳುಕಿದೆ, ಏನೋ ಇದರಲ್ಲಿ ತಪ್ಪಿದೆ ಅಂತ ಅವರು ಪಾಪ he spent his whole time researching all these things. Then he found out ಯಾವ ಪರಂಪರೆ, ಯಾವ ಅದ್ವೈತ ಪರಂಪರೆ ಅಂತಿದೆಯೋ that is pure science. It has no hanky-panky, it has no mambo-jumbo. ಅದರಲ್ಲಿ ಕಥೆಗಳು ಏನೂ ಇಲ್ಲ. ಆಮೇಲೆ ಇದೆಲ್ಲ ಪುರಾಣದಲ್ಲಿ ಬಂದವು. ವೇದ ಉಪನಿಷತ್ ಅಂತ ಏನಿದೆಯೋ ಅದು ಇಟ್ ಇಸ್ ಸ್ಟಾರ್ಕ್, ಸೀವಿಯರ್, ಆಸ್ಟೇರ್. ಬಟ್ ಉಪನಿಷತ್ತುಗಳ ಕಥೆಗಳಿದ್ದಾವೆ, ಇದೆ ಆಖ್ಯಾಯಿಕಗಳು. ಅದು ಇಟ್ ಈಸ್ ಜಸ್ಟ್ ಟು ಇಲಸ್ಟ್ರೇಟ್, ಟು ಎಕ್ಸ್ಪೌಂಡ್ ವಾಟ್ ಈಸ್ ಅಬ್ಸ್ಟ್ರಾಕ್ಟ್. ಜನಕ್ಕೆ ಅರ್ಥವಾಗಲ್ಲ ಅಲ್ವಾ? ಕಥೆ ಅಂತಂದರೆ ಜನಕ್ಕೆ ಅಟ್ರಾಕ್ಟ್ ಆಗುತ್ತೆ. ಈ ಶಿಯರ್ನೆಸ್ ಅರ್ಥವಾಗಲ್ಲ, ಅಟ್ರಾಕ್ಟಿವ್ ಆಗಲ್ಲ. ಅದರಿಂದ ಜಸ್ಟ್ ಲೈಕ್ ಎ ಶುಗರ್ ಕೋಟೆಡ್ ಪಿಲ್ ಅಥವಾ ಮಕ್ಕಳಿಗೊಂದು ಚಾಕ್ಲೇಟ್ ಕೊಟ್ಟು ಪಾಠ ಓದಿಸಿದ ಹಾಗೆ ಇದೆಲ್ಲ ಲೇಟರ್ ಆನ್ ಆ ಡಿಜನ್ರೇಷನ್ ಎಷ್ಟರ ಮಟ್ಟಿಗೆ ಆಗೋಯ್ತು ಅಂತಂದರೆ ಅದೂ ಅರ್ಥವಾಗದೆ ಈ ರಾಮಕೃಷ್ಣ ಇತ್ಯಾದಿ ಅವ್ರ ಕಥೆಗಳು, ಅದು ಅವ್ರಿಗೊಂದು ಫ್ಯಾಮಿಲಿ, ಅವ್ರಿಗೊಂದು ಅಫೇರ್ಸು ಎಲ್ಲ ಶುರುವಾಗಿ ಹೋದವು. ಬಿಕಾಸ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಇನ್ ಆಲ್ ದಟ್. ಅದನ್ನು ಬಿಟ್ಟುಬಿಡಿ. ಇಫ್ ಯು ವಾಂಟ್ ಟು ಗೋ ಎಟ್ ದಿ ಬಾಟಮ್ ಆಫ್ ಥಿಂಗ್ಸ್, ಅದಕ್ಕೆ ವೇದಾಂತ ಆರ್ ದಿ ಸೈನ್ಸ್ ಆಫ್ ರಿಯಾಲಿಟಿ ಅಂತಲೇ ಅನ್ನೋದದು. ಯಾಕೆಂದರೆ ಇಟ್ ಕ್ವೆಶ್ಚನ್ಸ್ ಎವ್ರಿಥಿಂಗ್. ಯಾವುದನ್ನು ಇಟ್ ಡಸ್ ನಾಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ದೇವರು ಅಂತಂದರೆ ನಂಬಿ ಬಿಡಿ, ನಂಬಬೇಡಿ, ನಂಬಬೇಕಾಗಿಲ್ಲ. ನಿಮ್ಮನ್ನು ನೀವು ನೋಡ್ಕೊಳ್ಳಿ ಸಾಕು. ಇನ್ನು ಎಲ್ಲರೂ ಒಂದೇ ಥರದ ಅನುಭವ ಬರುತ್ತೆ. ಎಲ್ಲರ ಜಾಗೃತ ಅವಸ್ಥೆ ಬೇರೆ ಬೇರೆಯಾಗಿರ್ಬೋದು, ಎಲ್ಲರ ಸ್ವಪ್ನಾವಸ್ಥೆಗಳು ಬೇರೆ ಬೇರೆಯಾಗಿರ್ಬೋದು, ಆದರೆ ಆ ಗಾಢ ನಿದ್ರೆ ಅಂತ ಅನ್ನೋದು ಎಲ್ರಿಗೂ ಒಂದೇ ಥರ ಇರುತ್ತೆ. ಅದು ಏನದು? ಬಟ್ ಈ ರೀತಿಯ ಒಂದು ದರ್ಶನ, ಈ ಥರದ ಒಂದು ತತ್ವ ನಿಮ್ಮ ಹೊಳೆ ನರಸೀಪುರ ಸ್ವಾಮೀಜಿಯಿಂದ ನಿಮ್ಗೆ ಸಿಕ್ಕಿದ್ದ? ಅಂದರೆ ಅದು ಯಾವ ಕಾಲದಲ್ಲೋ ಶುರುವಾಗಿತ್ತು, ಮಧ್ಯದಲ್ಲಿ ನಿಂತು ಹೋಗಿತ್ತು.
ಎಲ್ಲ ವಿಷಯದಲ್ಲೂ ಹಾಗೆ ಅಲ್ವಾ, ಒಂದು ಅಪ್ ಇರುತ್ತೆ, ಒಂದು ಡೌನ್ ಯಾಕಂದರೆ ಸೈನ್ಸ್ ಅನ್ನೋದನ್ನು ಈ 19ನೇ ಶತಮಾನದಲ್ಲಿ ಹೆಚ್ಚು ಕೇಳಿಬರೋದು. ಇದು ಅರವಿಂದ್ ಅವ್ರು ಮಾತಾಡ್ತಾರೆ ಇದೇ ರೀತಿಯಲ್ಲಿ. ಅಂದರೆ ಒಂದು ರೀತಿ ಅಂದರೆ ಸೈನ್ಸಿಗೂ ಆಧ್ಯಾತ್ಮಿಕತೆಗೂ ವೈರುಧ್ಯಗಳಿಲ್ಲ ಅಂತ. ಅಂದರೆ ವೇದಾಂತದಲ್ಲೇ ಸೈನ್ಸ್ ಇದೆ ಅಂತ ಈ ಥರದ್ದೊಂದು ಶ್ರಮ, ಅಂದರೆ ಈ ಥರದ್ದೊಂದು ನೋಡುವ ಕ್ರಮ 19ನೇ ಶತಮಾನದಲ್ಲಿ ಹೆಚ್ಚು ವ್ಯಾಪಕವಾಗಿ ಕಾಣುತ್ತೆ ನಮಗೆ ಇಂಡಿಯಾದಲ್ಲಿ. ಇರಲಿ, ಬಟ್ ನೀವು ಈ ವೇದ ಉಪನಿಷತ್ತುಗಳನ್ನು ಹೊರತಾಗಿ ಬೇರೆ ಯಾವ ಥರದ ಪರಂಪರೆಗಳ ಜೊತೆ ನೀವು ನೀವು ತರ್ಕೊಂಡ್ರಿ? ವಿ ಶುಡ್ ಸ್ಟ್ರೈಕ್ ಔಟ್ ಆನ್ ಅವರ್ ಓನ್. ಯಾಕೆಂದ್ರೆ ಈಚ್ ಮ್ಯಾನ್ ಹ್ಯಾಸ್ ಟು ಫೈಂಡ್ ಇಟ್ ಔಟ್ ಫಾರ್ ಹಿಮ್ಸೆಲ್ಫ್. ಇನ್ನೊಬ್ಬರು ನಂಬಾರ್ದು. ಯಾಕೆಂದರೆ ಇಟ್ ಮೇ ಬಿ ಕಲರ್ಡ್ ಬೈ ಹಿಸ್ ಓನ್ ಕಂಡೀಷನಿಂಗ್. ಅದರಿಂದ ಹಿಸ್ ಕಂಡೀಷನಿಂಗ್ ಮೇ ಬಿ ಡಿಫ್ರೆಂಟ್ ಮೈ ಕಂಡೀಷನಿಂಗ್ ಆ್ಯಂಡ್ ವಿ ಮೇ ಫೈಟ್. ಸೊ ಈ ನಿಮ್ಮ ಜರ್ನಿಲಿ ಯಾವ್ಯಾವ ಇದು ಪವಿತ್ರ ಗ್ರಂಥಗಳು ಅಂತ ಕರಿಬೋದು, ಅಥವಾ ಒಂದು ದರ್ಶನಗಳು ಅಂತ ಕರಿಬೋದು, ನೀವು ಯಾವ್ಯಾವ ದರ್ಶನಗಳನ್ನ ನೀವು ಶೋಧಿಸ್ತಾ ಬಂದ್ರಿ ಅಥವಾ ಅನುಭವಿಸ್ತಾ ಬಂದ್ರಿ? ಮುಖ್ಯವಾಗಿ ವೇದಾಂತ ಪರಂಪರೆಯಲ್ಲಿ, ಅದ್ವೈತ ವೇದಾಂತ ಪರಂಪರೆಯಲ್ಲಿ ಗೌಡಪಾದಾಚಾರ್ಯರು ಅಂತ ಒಬ್ಬರಿದ್ದರು. ಅವರಿಂದ ಶಂಕರಾಚಾರ್ಯರು, ಅಲ್ಲಿ ಅವರಿಂದ ಸುರೇಶ್ವರಾಚಾರ್ಯರು. ಇದು ಮೂರಾಗತ್ಲೂ ನಿಂತೋಯ್ತು ಪರಂಪರೆ. ಯಾಕೆಂತಂದರೆ ಇವರು ದೇ ಡೆಡಿಕೇಟೆಡ್ ದೇರ್ ಹೋಲ್ ಲೈಫ್ ಟು ದಿಸ್ ಶೋಧ. ಆದ್ದರಿಂದ ಅವರು ದೇ ಕುಡ್ ಗೆಟ್ ಎಟ್ ದಿ ಕೋರ್ ಆಫ್ ದಿ ಟ್ರೂತ್. ಒಂದೇ ಥರ ಬಂತು. ಆಮೇಲೆ ಅದು ಪರಿಶ್ರಮವಾದ ಕೆಲಸ. ಅದು ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಹೋಲ್ ಲೈಫ್ ಟು ಇಟ್. ಮಿಕ್ಕದವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟು ಪರಿಶ್ರಮ ಮಾಡೋಕ್ಕೆ ಅವ್ರಿಗೆ ಆಗ್ತಿರಲಿಲ್ಲ. ಅದರಿಂದ ದೇ ಬಿಗ್ಯಾನ್ ಟು ಎಕ್ಸ್ಪೌಂಡ್ ಅಷ್ಟೇ, ವಿದೌಟ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ವಿದೌಟ್ ಗೋಯಿಂಗ್ ಥ್ರೂ ದ ರಿಗಮರೋಲ್. ನಿಮ್ಮ ಶೋಧದಲ್ಲಿ ತಡೀರಿ. ಅದರಿಂದ ಯಾವಾಗ ಬ್ರೇಕ್ ಬಂತೋ ಆವಾಗ ಈ ಸಚ್ಚಿದಾನಂದೇಂದ್ರ ಸರಸ್ವತಿ ಅವರು ಏನೋ ಇದರಲ್ಲಿ ಹುಡುಕಿದೆ, ಈಗ ಏನು ಎಕ್ಸ್ಪೌಂಡ್ ಮಾಡ್ತಿದ್ದಾರೋ, ಏನು ಪ್ರತಿಪಾದಿಸ್ತಾ ಇದ್ದಾರೋ ಅದು ಸರಿಯಾಗಿ ಕಾಣಿಸಲ್ಲ. ಅದರಲ್ಲಿ ಪಾತಂಜಲಿ ಯೋಗನೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಪುರಾಣಗಳನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ಪ್ಯೂರ್ ವೇದಾಂತ ಅಂತ ಅವ್ರಿಗನ್ನಿಸ್ತು. ಸೊ ಪಾಪ ಅವ್ರು ತುಂಬ ಪರಿಶೋಧ ಮಾಡಿ ಹಿ ವೆಂಟ್ ಬ್ಯಾಕ್ ಟು ಸುರೇಶ್ವರ, ಶಂಕರ ಆ್ಯಂಡ್ ಗೌಡಪಾದ. ಅಲ್ಲವ್ರಿಗೆ ಗೊತ್ತಾಯಿತು, ಓಹೋ ಹೀಗೆ ಮಾಡಿದ್ರೆ ನಮ್ಮನ್ನು ನಾವು ಪರೀಕ್ಷಣೆ ಮಾಡಿಕೊಂಡ್ರೆ, ನಿರೀಕ್ಷಣೆ ಮಾಡಿಕೊಂಡ್ರೆ ಅಲ್ಲಿ ಒಳಗೆ ಕಾಣುತ್ತೆ ನಮಗೆ. ಆವಾಗ ಅದಕ್ಕೆ ವೇದಾಂತದಲ್ಲಿ ಪ್ರಕ್ರಿಯೆಗಳಿವೆ. ಪ್ರಕ್ರಿಯೆ ಅಂದರೆ ಟೆಕ್ನಿಕ್ಸ್ ಇವೆ. ಅವಸ್ಥಾತ್ರಯ ಪ್ರಕ್ರಿಯೆ, ದೃಗ್ದೃಶ್ಯ ಪ್ರಕ್ರಿಯೆ, ಇವುಗಳನ್ನೆಲ್ಲ ನೋಡಿದ್ರೆ ಒಂದು ಈ ದೃಗ್ದೃಶ್ಯ ವಿವೇಕ ಅನ್ನೋದಂತೂ ಒಂದು ಬ್ರಹ್ಮಾಸ್ತ್ರ. ಏಕೆಂತಂದರೆ ಯಾವುದನ್ನು ನಾನು ನೋಡ್ತೀನೋ ಅದು ನನಗಿಂತ ಬೇರೆಯಾಗಿದೆ. ಬೇರೆಯಾಗಿಲ್ಲದೆ ಇದ್ದರೆ ನನಗದು ಕಾಣಿಸ್ತಿರ್ಲಿಲ್ಲ. ವ್ಯಕ್ತಿಗಳು, ವಸ್ತುಗಳು ಎಲ್ಲದನ್ನು ಕಾಣಿಸ್ತಾ, ಯಾಕೆಂದರೆ ಅದು ನನಗಿಂತ ಬೇರೆಯಾಗಿದೆ. ಈ ವ್ಯಕ್ತಿ ಎಲ್ಲ ನನಗೆ ಕಾಣಿಸುತ್ತೆ. ಈ ವ್ಯಕ್ತಿ ಶರೀರ, ಆ ವ್ಯಕ್ತಿ ಶರೀರ ಎಲ್ಲ ನನಗೆ ಕಾಣಿಸುತ್ತೆ. ಈ ವ್ಯಕ್ತಿಯ ಶರೀರವೂ ನನಗೆ ಕಾಣಿಸುತ್ತೆ. ತಪ್ಪು ಎಲ್ಲ ಬರುತ್ತೆ. ಇದು ನಾನು ಅಂತ ಅಂದ್ಕೊಳ್ಳಲ್ಲ, ಇದು ನಾನು ಅಂತ ಅನ್ಕೋತೀನಿ. ಯಾಕೆ? ಅಭ್ಯಾಸ ಆಗೋಗಿದೆ ನಾನು ಅಂತ. ಸೊ ಈ ಥರದ ಒಂದು ಗ್ರಹಿಕೆ ನಿಮಗೆ ಹೊಳೆ ನರಸೀಪುರ ಸ್ವಾಮೀಜಿಯವರಿಂದ ಆಗಿದ್ದ, ಅಥವಾ ಅವ್ರು ನೀವು ಒಂದು ಹಾದಿಲಿ ನಿಮ್ಮನ್ನ ಹಾಕಿದ್ರು ಅಂತಂದರೆ ಅವ್ರು ಹಾಗೇನು ಇವ್ರ ಶಿಷ್ಯರು ಹಾಗೆಲ್ಲ ಏನು ಹೇಳ್ಕೊಳ್ಳಿಲ್ಲ. ಅವರು ತಮ್ಮ ಶೋಧಗಳನ್ನು ಹೇಳ್ತಾರೆ, ಬರೆದಿಟ್ಟಿದ್ದಾರೆ. ಅದನ್ನು ಮುಂದೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅಂದರೆ ಇದು ನಿಜವಾದ ಅದನ್ನು ಯಾವ ರೀತಿಯಲ್ಲಿ ಮುಂದುವರಿಸಿದ್ರಿ? ಅದು ನೀವು ಹಿಂದಿನಿಂದ 70 ವರ್ಷದ ಇದರಲ್ಲಿ ನೀವು ಸತತವಾಗಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ, ಒಟ್ಟು ಧಾರ್ಮಿಕ ತತ್ವದರ್ಶನಗಳ ಬಗ್ಗೆ ಯೋಚಿಸ್ತಾ ಬಂದಿದ್ದೀರಾ. ಸೊ ಇದೊಂದು ವೇದಾಂತ, ವೇದ ಉಪನಿಷತ್, ಇದೊಂದು ಪರಂಪರೆ. ಇದ್ರ ಹೊರತಾಗಿರೋ ಪರಂಪರೆಗಳ ಜೊತೆನೂ ನೀವು ಸ್ವಲ್ಪ ನೀವು ತರ್ಕೊಂಡಿದ್ರ? ಹಾಂ, ಹೇಳಿದಲ್ಲ, ನಮ್ಮ ಅಜ್ಜನ ಲೈಬ್ರರಿಲಿ ಬೈಬಲ್, ಕುರಾನ್ ಎಲ್ಲ ಇತ್ತು ಅಂತ. ಬೈಬಲ್ ಅಂದರೆ ನಮ್ಮ ದೇಶದಲ್ಲಿ ಕ್ರಿಶ್ಚಿಯಾನಿಟಿ ಇನ್ಫ್ಲುಯೆನ್ಸ್ ಸಾಕಷ್ಟಿತ್ತು ಅದರಲ್ಲೂ ಆಗಿನ ಕಾಲದಲ್ಲಿ, ಪ್ಲಸ್ ಕಾನ್ವೆಂಟ್ ಎಜುಕೇಷನ್ ಎಟ್ಸೆಟ್ರಾ. ಅದರಿಂದ ಬೈಬಲ್ ಇನ್ಫ್ಲುಯೆನ್ಸ್ ಇದ್ದೇ ಇದೆ. ಅದರಲ್ಲಿ ಎಷ್ಟು ಟ್ಯಾಲಿ ಆಗುತ್ತೆ ನೋಡಿ. ಒಂದು ಇಂಪಾರ್ಟೆಂಟ್ ಅಂದರೆ ಲೆಟ್ಟಿಂಗ್ ಅಲೋನ್ ರಾಮಕೃಷ್ಣ ಎಟ್ಸೆಟ್ರಾ, ಐ ಆ್ಯಮ್ ವಾಟ್ ಐ ಆ್ಯಮ್, ಇದು ಒಂದು ಸೆಂಟೆನ್ಸ್ಗೆ ಒಂದು ಮುಖ್ಯವಾದ ಸೆಂಟೆನ್ಸ್. ಅಂದರೆ ಡೋಂಟ್ ಥ್ರೋ ಯುವರ್ ಕಾನ್ಸೆಪ್ಟ್ಸ್ ಆನ್ ಮೀ, ವಾಟ್ ಎವರ್ ಯು ಥಿಂಕ್ ಅಬೌಟ್ ಗಾಡ್ ಎಟ್ಸೆಟ್ರಾ. ಇದು 12 ಕುರುಡರು ಒಂದು ಆನೆಯನ್ನು ಫೀಲ್ ಮಾಡೋಕ್ಕೆ ಹೋಗ್ತಾರಲ್ಲ, ಹಾಗಾಗುತ್ತೆ ಅಷ್ಟೇ. ಯು ಮೇ ಗೆಟ್ ಪಾರ್ಷಿಯಲ್ ಟ್ರೂತ್ಸ್ ಆ್ಯಂಡ್ ಎಕ್ಸ್ಪೌಂಡ್ ದಟ್ ದೇ ಆರ್ ದಿ ಹೋಲ್ ಟ್ರೂತ್. ತಪ್ಪು. ವಾಟ್ ಐ ಆ್ಯಮ್
ಕೊರಲ್ ಅಷ್ಟಿಲ್ಲ, ಬಟ್ ಇವೆ ಪರವಾಗಿಲ್ಲ. ಇಟ್ ಈಸ್ ಆಲ್ಸೋ ಇನ್ ಇನ್ಸ್ಪೈರಿಂಗ್ ಬುಕ್, ನೋ ಡೌಟ್. ಎಲ್ಲತ್ರಲ್ಲೂ ಒಂದೇ ಚಂದನ, ದಿ ಇಂಟೆನ್ಸಿವ್ ಆ್ಯಂಡ್ ದಿ ಎಕ್ಸ್ಟೆನ್ಸಿವ್, ಇಬಾದತ್, ಉಪಾಸನೆ, ದಿ ಕಾನ್ಸಂಟ್ರೇಷನ್ ಆನ್ ಒನ್ ಸಿಂಗಲ್ ಥಿಂಗ್, ಪ್ಲಸ್ ಅಷ್ಟು ಸಾಲದು ಎಕ್ಸ್ಟೆನ್ಷನ್. ನೀವು ಬೇರೆ ಧರ್ಮಗಳ ಗ್ರಂಥಗಳನ್ನ ಓದಿದಲ್ಲಿ ನೀವೇ ಮಾಡಿದ್ದು, ಜೊತೆಲಿ ಒಂದು ಕೆಲವ್ರು ಕೂತು ಒಟ್ಟಿಗೆ ಪಠ್ಯ ಅಭ್ಯಾಸ ಮಾಡಿದ್ರೆ, ಅಥವಾ ನೀವೇ ಓದ್ಕೊಂಡು ನೀವೇ ಕಷ್ಟಪಟ್ಟು? ಇದರಲ್ಲೂ ಕಮಲಾ ವಾಸ್ ಮೈ ಕಾನ್ಸ್ಟೆಂಟ್ ಕಂಪ್ಯಾನಿಯನ್. ಶಿ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟೆಡ್. ಪ್ಲಸ್ ಆ್ಯಸ್ ಐ ಟೋಲ್ಡ್ ಯು, ನಮ್ಮ ಕಸಿನ್ ಹೂ ಲೇಟರ್ ಬಿಕೇಮ್ ಸ್ವಾಮಿ ಆತ್ಮಾನಂದೇಂದ್ರ ಸರಸ್ವತಿ, ನಮ್ಮ ಆಶ್ರಮಕ್ಕೆ ಬಂದಿದ್ರಲ್ಲ ನೀವು, ಅದನ್ನು ಸ್ಥಾಪನೆ ಮಾಡಿದರು. ಹಿ ವಾಸ್ ಆಲ್ಸೋ ಟೋಟಲಿ ಇನ್ ಟು ಇಟ್. ನಿಮಗೆ ಈ ಥರ ಫಿಲಾಸಫಿ ಮಾತಾಡ್ತಾ ಒಂದು ಸಮಾಜ, ಒಂದು ಹಿಂದಿನ ಒಂದು ಸ್ಥಿತಿಗತಿಗಳ ಬಗ್ಗೆ ಒಂದು ಇಂಟರ್ಪ್ರೆಟ್ ಮಾಡೋಕ್ಕಾಗಲಿ ಅಥವಾ ರಿಲೇಟ್ ಮಾಡೋಕ್ಕೆ, ಈಗ ನೀವು ಬರೀ ವೇದಾಂತ ಮಾತಾಡ್ತಾ ಕೂರ್ಬೋದು, ಅದಕ್ಕೂ ಇಂದಿನ ಪ್ರಪಂಚಕ್ಕೂ ಸಂಬಂಧವೇ ಇಲ್ಲದಾಗ ಮಾತಾಡ್ಬೋದು, ಕೆಲವರು ಮಾತಾಡ್ತಾರೆ ಹಾಗೆ. ಬಟ್ ನೀವು ಯಾವ ರೀತಿಯಲ್ಲಿ ಅದನ್ನು ಜೊತೆಲಿ ಇಟ್ಕೊಂಡು ಹೋಗ್ತಾ ಇದ್ರಿ? ಪ್ರಪಂಚ ಅಂದರೆ ಯಾವುದು ನೋಡಿ, ಅದರಲ್ಲೇ ತಪ್ಪು ಬರೋದು. ಈವನ್ ಅನಂತಮೂರ್ತಿ ಪುಸ್ತಕದಲ್ಲೂ ನೋಡಿ, ಅಥವಾ ಅನಂತಮೂರ್ತಿ ಅಟರೆನ್ಸಸ್ಸಲ್ಲೂ ನೋಡಿ, ದೇ ಡೋಂಟ್ ಗೋ ದಿ ಹೋಲ್ ಹಾಗ್. ಇಫ್ ಯು ಗೋ ದಿ ಹೋಲ್ ಹಾಗ್, ಏನು ಈ ಕಾಮನ್ ಪಾರ್ಲೆನ್ಸಲ್ಲಿ ಮಾಯಾವಾದ, ಮಿಥ್ಯ, ಎಟ್ಸೆಟ್ರಾ ಎಟ್ಸೆಟ್ರಾ, ಹಾಗಂದ್ರೆ ಏನು ಅರ್ಥ? ಇದೆಲ್ಲ ಏನು ಇಲ್ಯೂಷನ್ ಅಂತಲೇ? ಹಾಗಾದ್ರೆ ಯಾಕೆ ಬದುಕಿದೆಯಾ ನೀನು? ಇಫ್ ಯು ಥಿಂಕ್ ದಟ್ ಆಲ್ ದಿಸ್ ಇಸ್ ಇಲ್ಯೂಷನ್, ಯಾಕೆ ಬದುಕಿರೋದು ಯಾತಕ್ಕೆ ನೀನು? ನಿಜವಾಗ್ಲೂ ಮಾಯಾ ಅಂತಂದರೆ ಏನು ಅಂತಂದರೆ, ಈ ವೈವಿಧ್ಯ ಏನಿದೆಯೋ ಅದು ನಮ್ಗೆ ಅರ್ಥವಾಗಲ್ಲ. ಎಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು, ಅದನ್ನು ಮಾಯಾ ಅಂತ ಹೇಳಿಬಿಟ್ರಷ್ಟೇ. ಮಾಯಾ ಅನ್ನೋದರ ವ್ಯುತ್ಪತ್ತಿ ಹೇಗಿದೆ, ಮ, ದಟ್ ವಿಚ್ ಈಸ್ ನಾಟ್. ಅಂದರೆ ಇದು ದಿ ಡೆಫಿನೇಷನ್ ಆಫ್ ಟ್ರೂತ್ ಈಸ್ ಯಾವಾಗಲೂ ಇರಬೇಕು, ಯಾವ ಬದಲಾವಣೆಯೂ ಇಲ್ಲದೆ ಇರಬೇಕು. ಅಂದರೆ ದೇರ್ಸ್ ಇಸ್ ಟ್ರೂ ಲವ್, ದೇರ್ಸ್ ಇಸ್ ಟ್ರೂ ಫ್ರೆಂಡ್ಶಿಪ್ ಅಂದರೆ ಏನರ್ಥ? ಸದಾ ಕಾಲ ಇರುತ್ತೆ, ಬದಲಾವಣೆ ಇಲ್ಲದೆ ಇರುತ್ತೆ ಅಂತಾನೆ. ಹಾಗೆ ಯಾವುದಾದ್ರು ಒಂದು ವಸ್ತು ಇದೆಯೋ, ಯಾವಾಗಲೂ ಇರೋ ಅಂಥದ್ದು, ಏನು ಬದಲಾವಣೆ ಇಲ್ಲದೆ ಇರೋ ಅಂಥದ್ದು ಯಾವುದಾದ್ರು ಇದೆಯೋ? ನಿಮ್ಮದು ಇದು ಆಗಸ್ಟ್ 15 ಕಥೆಲೆ ಕೊನೆಗೆ ಕತೆ ಮುಗೀತಾ ಒಂದು ಕೃಷ್ಣನ ಕ್ಯಾಲೆಂಡರ್ ಇದೆ, ಅದು ಸುತ್ತಮುತ್ತ ಹತ್ತಿ ರೀತಿಯ ಒಂದು ಮೋಡಗಳು ಕಾಣ್ತವೆ. ನೀವು ಅದನ್ನು ಹೈಡ್ರೋಜನ್ ಬಾಂಬಿನ ಒಂದು ಇದು ಬರ್ಸ್ಟ್ ಆದಾಗುತ್ತಲ್ಲ, ಆ ಥರನೂ ಕಾಣುತ್ತೆ ಅಂತ ಹೇಳ್ತೀರ. ಸೊ ಈ ಥರದ ಫಿಲಸಾಫಿಕಲ್ ಡಿಸ್ಕಷನ್ ನೀವು ಈ ಸಮಕಾಲೀನ ಒಂದು ನಮ್ಮ ಸ್ಥಿತಿಗತಿಗಳು, ನಮ್ಮ ಒಂದು ಹೇಳಿ ಸನ್ನಿವೇಶ ಹೇಗಿದೆ ಅಂದರೆ, ನ್ಯೂಕ್ಲಿಯರ್ ವೆಪನ್ಸ್ ಇರೋದು ನೀವು ನಾಳೆ ಇಡೀ ಪ್ರಪಂಚ ಇಲ್ದಂಗೆ ಆಗ್ಬೋದು, ಅಥವಾ ಸಮಕಾಲೀನ ಕೇಡು ಅಂತಲೇ ಅರ್ಥ ಮಾಡ್ತೀವಿ. ಈಗಿನ ಕೇಡಿನ ಸ್ವರೂಪ ಬದಲಾಗ್ತಾ ಇರುತ್ತೆ. ಸೊ ಇದನ್ನು ಗ್ರಹಿಸೋಕ್ಕೆ ಒಂಥರ ವಿಮರ್ಶೆ, ಜನ ನೀವು ಒಂದು ಥರದ ನೆಲೆಯಿಂದ ನೀವು ವಿಮರ್ಶೆ ಮಾಡ್ಬೋದು. ಅಂದರೆ ಇದು ಅನ್ಡೆಮೊಕ್ರಾಟಿಕ್ ಅನ್ಬೋದು, ಅಥವಾ ಈಗ ದರ್ ವೇಸ್ ಆಫ್ ಸೀಯಿಂಗ್ ಅ ಪ್ರಾಬ್ಲಮ್. ಈ ನೆಲೆಯಿಂದ, ಅಂದರೆ ನೀವು ಅದ್ವೈತದ ನೆಲೆಯಿಂದ ಈಗಿನ ಒಂದು ಕ್ರೌರ್ಯ, ಈ ಸಮಕಾಲೀನದಲ್ಲಿ ನಮ್ಮ ಸಂದರ್ಭದಲ್ಲಿ ಕಾಣ್ತಿರೋ ಕ್ರೌರ್ಯ, ಹೆಚ್ಚುತ್ತಿರುವ ಒಂದು ಅಸಮಾನತೆ, ಇದ್ರ ಬಗ್ಗೆ ಅದಕ್ಕೂ ಇದಕ್ಕೂ ನೀವು ರಿಲೇಟ್ ಮಾಡೋದಾದರೆ, ಅದು ನನ್ನ ಸುಖ ನನಗೆ ಮುಖ್ಯ. ನೀನು ಎತ್ಲಾಗ ಬೇಕಾದ್ರೂ ಆಗೋರು, ಏನಾದ್ರು ಆಗೋಗು, ನಿನ್ನನ್ನು ಲೂಟಿ ಮಾಡಿದ್ರೂ ಪರವಾಗಿಲ್ಲ, ನಿನ್ನನ್ನು ಏನು ತುಂಡರಿಸಿದ್ರೂ ಪರವಾಗಿಲ್ಲ, ನಾನು ಸುಖವಾಗಿರಬೇಕು. ಇದೊಂದು ತಪ್ಪು ತಿಳುವಳಿಕೆಯಿಂದ ತಾನೆಪ್ಪ ಇಷ್ಟೊಂದು ಕ್ರೌರ್ಯ ಆಗ್ತಿರೋದು. ಸಪೋಸ್ ನನಗೆ ಗೊತ್ತಾಗಿದೆ ಅಂತ ಇಟ್ಕೊಳ್ಳಿ, ನಿನಗೂ ನನಗೂ ವ್ಯತ್ಯಾಸವೇ ಇಲ್ಲ ಅಂತ, ಅವಾಗ ನಾನು ನಿಮ್ಮನ್ನು ಕೊಲೆ ಮಾಡ್ತೀನ? ಅವಾಗ ನಾನು ನಿಮ್ಮನ್ನು ದೋಚ್ಕೋತೀನ? ನನ್ನಲ್ಲಿರೋದು ನಿನ್ನಲ್ಲೇ ಇದೆಯಪ್ಪ, ಸರಿ ಇಬ್ಬರು ನಾವು ಸಂತೋಷವಾಗಿರೋಣ, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಆಗಿರೋಣ ಅಂತ ಅನ್ಕೋತೀರಾ? ಹೇಳಿ ನೋಡಿ. ನಾನು ಶರೀರ ಬದಲಾಯಿಸ್ತಾನೇ ಇರುತ್ತೆ ವಯೋಗುಣಕ್ಕೆ ಅನುಗುಣವಾಗಿ, ಮನಸ್ಸು ಕೂಡ ವಯೋಗುಣಕ್ಕೆ ಅನುಗುಣವಾಗಿ ಬದಲಾಯಿಸ್ತಾನೇ ಇರುತ್ತೆ, ಆಯಿತಾ? ಅದರಿಂದ ಇವೆರಡೂ ಬದಲಾವಣೆ ವಸ್ತು. ಬಲ ಅದು ಬದಲಾಯಿಸ್ತಾ ಇರುತ್ತೆ, ಉಸಿರು ಅದು ಬದಲಾಯಿಸ್ತಾ ಇರುತ್ತೆ. ಕೆಲವು ಸತಿ ಉದ್ವೇಗವಾಗುವಾಗ ಅದು ಬೇಗ ನಡೆಯುತ್ತೆ, ಪ್ರಶಾಂತವಾಗಿರುವಾಗ ನಿಧಾನವಾಗಿ ನಡೆಯುತ್ತೆ. ಅದರಿಂದ ಅದು ಇಟ್ ಹ್ಯಾಸ್ ಆಲ್ಸೋ ಇಟ್ಸ್ ಎಬ್ ಆ್ಯಂಡ್ ಫ್ಲೋ. ಯಾವುದು ಬದಲಾವಣೆ ಇಲ್ಲದೇ ಇರೋದು, ಕೇವಲ ಯಾವ ಒಂದು ವಸ್ತು ಎಲ್ಲ ಬದಲಾವಣೆಗಳನ್ನು
ನಿರ್ವಿಕಾರವಾಗಿ ನೋಡ್ತಾ ಇದೆಯೋ ಅದು ಒಂದೇ ತಾನೇ, ಅದರ ಯಾವ ಬದಲಾವಣೆಯೂ ಇಲ್ಲ, ಸದಾ ಕಾಲ ನೋಡ್ತಿರುತ್ತೆ ಅದು. ಅದಕ್ಕೆ ತಾನೇ ಸಾಕ್ಷಿ ಅನ್ನೋದು. ಅದಕ್ಕೆ ಅಡಿಗರು ತಮ್ಮ ಪುಸ್ತಕಕ್ಕೆ, ತಮ್ಮ ಮ್ಯಾಗ್ಝಿನ್ಗೆ, ತಮ್ಮ ಲಿಟಲ್ ಮ್ಯಾಗ್ಝಿನ್ಗೆ ಸಾಕ್ಷಿ ಅಂತ ಯಾಕೆ ಹೆಸರಿಟ್ರು? ಸಾಕ್ಷಿಭೂತ ಅಂತ ಹೆಸರಿಡಬೇಕು ಅಂತಿದ್ರು. ನಾನು ಅದಕ್ಕೆ ಸಾಕ್ಷಿಭೂತ ಯಾಕೆ ಅಡಿಗರೆ, ಸಾಕ್ಷಿ ಅಂದ್ರೆ ಸಾಲದ ಅಂತಂದೆ. ಸರಿ, ಸಾಕ್ಷಿ ಅಂತಿಟ್ರು. ಮೊನ್ನೆ ಮೈಸೂರಿನಲ್ಲಿ ಸಿಕ್ಕಾಗ ನೀವು ವಚನಕಾರರು ತುಂಬ ಪ್ರಿಯವಾದವರು ಅಂತ ಹೇಳಿದ್ರಿ ನನಗೆ. ವಚನಕಾರನ ನೀವು ಯಾವಾಗ ಓದಿದ್ರಿ? ಆಮೇಲೆ ಯಾವ ವಚನಕಾರರು ನಿಮ್ಗೆ ತುಂಬ ಪ್ರಿಯವಾದವರು? ಬಸವೇಶ್ವರ, ಮಹಾದೇವಿ, ಅಲ್ಲಮಪ್ರಭು. ಇವರ ನೀವು ಆಗಿನ ಹೆಚ್ಚು ಓದ್ತಿದ್ದ ದಿನಗಳಲ್ಲೇ ಓದಿದ್ದ? 18, 19, 20? ಯಾವುದೇ ಏನೇ ಓದಲಿ ನಮ್ಮ ಪಕ್ವತೆ ಮೇಲೂ ಅದು ಅವಲಂಬಿಸುತ್ತೆ. ಇಟ್ ಗೋಸ್ ಆನ್ ರಿವೀಲಿಂಗ್ ಇಟ್ಸ್ ರಿಯಲ್ ಟ್ರೂತ್. ಯಾರೋ ದೇವರು ಅಂತ ಒಂದು ಮಹಾಶಕ್ತಿ ಇದೆ, ಅದು ಇದನ್ನೆಲ್ಲ ಕ್ರಿಯೇಟ್ ಮಾಡ್ತು. ಯಾಕೆ ಉತ್ತರವಿಲ್ಲ. ಇನ್ನು ಅದಕ್ಕೊಂದು ಕತೆ ಹೇಳ್ತಾರೆ, ದೇವರಿಗೆ ವಿನೋದ ಬೇಕಾಗಿತ್ತು, ಅದರಿಂದ ಇದನ್ನೆಲ್ಲ ಸೃಷ್ಟಿಸ್ತಾ. ಚೆನ್ನಾಗಿದೆಯಪ್ಪ, ಹಾಗಾದ್ರೆ ಏನು ಅವನು ಒಂದು ಮನುಷ್ಯನಾಗಿ ಅವನಿಗೂ ಬೋರ್ಡಮ್ಮ, ಏನಾರು ಆಟ ಬೇಕಾ ಅವನಿಗೆ, ಸ್ಪೋರ್ಟ್ಸ್ ಬೇಕಾ? ಅವನು ತನ್ನ ಆಟಕ್ಕೋಸ್ಕರ ನಮ್ಮನ್ನೆಲ್ಲ ಸೃಷ್ಟಿಸಿ ನಮ್ಮನ್ನೆಲ್ಲ ಸಂಕಟದಲ್ಲಿ ಇಟ್ಟಿದ್ದಾನಪ್ಪ? ಇಲ್ಲ. ನೀನು ಅಂತಂದ್ರು ಅವನೇ ತಾನೆ, ಅವನ ಒಂದು ಪ್ರತಿರೂಪವೇ ತಾನೆ. ಅವನೇ ಸಂಕಟ ಪಟ್ಕೋತಾ ಇದ್ದ, ನಿಂಗೇನು ಕಷ್ಟ? ಸೊ ಮತ್ತೆ ಯು ಹ್ಯಾವ್ ಟು ಗೋ ಇನ್ ಟು ವಾಟ್ ಈಸ್ ಐ. ದಟ್ ಈಸ್ ದಿ ಕ್ರಕ್ಸ್ ಆಫ್ ದಿ ಪ್ರಾಬ್ಲಮ್. ಸಂತ ಪರಂಪರೆ ನೋಡಿದಾಗ ಯಾವ್ಯಾವ ನಿಮಗೆ ಸಂತರು ಮುಖ್ಯವಾಗಿದ್ದಾರೆ? ಎಲ್ಲರೂ ಮುಖ್ಯವೇ ತಮ್ಮ ತಮ್ಮ ರೀತಿಲಿ. ಎಲ್ಲರೂ ಮೋಸ್ಟ್ಲಿ ದ್ವೈತದಿಂದ ಶುರು ಮಾಡ್ತಾರೆ, ಅದ್ವೈತದ ಅನುಭವ ಬರತ್ಲು ನಿಲ್ಲಿಸ್ಬಿಡ್ತಾರೆ. ಅಲ್ಲಿಗೆ ಸಂತೃಪ್ತಿ ಬಂದ್ಬಿಡುತ್ತೆ, ಸಂಪೂರ್ಣವಾದ ತೃಪ್ತಿ ಬಂದ್ಬಿಡುತ್ತೆ. ಇನ್ನೇನು ಮುಂದಕ್ಕೆ ಹೋಗೋದಿರೋದೇ ಇಲ್ಲ. ಸೊ ದೇ ಆರ್ ರೆವೆಲ್ ಇನ್ ಇಟ್. ಆತ್ಮಕ್ರೀಡಾ, ಆತ್ಮಮಿಥುನ, ಆತ್ಮರಥ ಎಲ್ಲ ತಮ್ಮಲ್ಲಿ ತಾವೇ ಒಂದು ಆ ಆನಂದನ ಕಂಡುಕೊಂಡ್ಬಿಟ್ಟು, ಆ ಪ್ರಶಾಂತತೆಯನ್ನು ಕಂಡುಕೊಂಡ್ಬಿಟ್ಟು, ಆ ಆನಂದದಲ್ಲಿ ಎಲ್ಲರೂ ಸೇರಿಸ್ಕೊಂಡು ಬಿಡ್ತಾರೆ, ಯಾರನ್ನು ಆಚೆಗೆ ಬಿಡಲ್ಲ. ದಟ್ ಈಸ್ ದೇರ್ ವಿಷನ್. ಆ ನಾನು ಅನ್ನೋದರಲ್ಲಿ ಎಲ್ಲ ಅಡಕವಾಗಿ ಹೋಗಿರುತ್ತೆ. ಸೊ ನೀವು ಹೇಳೋದು ಅದರಲ್ಲೊಂದು ಪ್ರಾಬ್ಲಮ್ ದೇರ್ ಅಂತ ಹೇಳ್ತಿದ್ದೀರಾ? ಅಂದರೆ ಈ ರೀತಿಯಲ್ಲಿ ಒಂದು ಇತ್ಯರ್ಥ ಮಾಡೋದು, ಅಂದರೆ ಒಳಗೊಳ್ಳುವಿಕೆ, ಈ ರೀತಿಯ ಒಳಗೊಳ್ಳುವಿಕೆಯಲ್ಲಿ ಒಂದು ಥರದ ನಾನು ಅನ್ನೋದು ಇನ್ನೂ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತ ಹೇಳ್ತೀರಾ ನೀವು? ಉಳ್ಕೊಳಕ್ಕಾಗಲ್ಲ. ಆ ನಾನು ಅನ್ನೋ ಇಲ್ಲ ವಿಸ್ತಾರವಾಗಿ ಹೋಗಿ ಅದು ಎವಾಪ್ರೇಟ್ ಆಗಿ ಹೋಗುತ್ತೆ. ಇಲ್ಲದೇ ಇದ್ರೆ ಪೂರ್ತಿ ಒಳಗೂ ಕಂಡೆನ್ಸ್ ಆಗಿ ಹೋಗುತ್ತೆ. ಪ್ರಜ್ಞಾನ ಘನ ಸಾಲಿಡ್. 2, 3, 4 ಉಳಿಯೋದೇ ಇಲ್ಲ. ಅವಾಗಲೇ ಆ ಸ್ಪಾಂಟಿನಿಟಿ, ಅವಾಗಲೇ ಆ ನ್ಯಾಚುರಲ್ನೆಸ್, ಅವಾಗಲೇ ಆ ವಾಟ್ ಈಸ್ ಕಾಲ್ಡ್ ವಾಟ್ ಜಯ ಕೃಷ್ಣಮೂರ್ತಿ ಕಾಲ್ಡ್ಸ್ ಇನ್ನೊಸೆನ್ಸ್, ಅದು ಬರೋದು. ಈ ಒಂದು ರೀತಿಯ ಈಗ ನಮ್ಮ ಭಾರತೀಯ ಒಂದು ಧಾರ್ಮಿಕ ಪರಂಪರೆಗಳ ಬಗ್ಗೆ ಒಂದು ನೆಲೆಯಿಂದ ಒಂದು ಅಸಮಾಧಾನ ಕೇಳಿಬಂದಿದೆ ಮುಂಚೆಯಿಂದಲೂ. ಅಂದರೆ ಇಲ್ಲಿ ಸಾಕಷ್ಟು ಜಾತಿ ವಿಮರ್ಶೆ ಇರಲ್ಲ ಅಂತ. ಅಂದರೆ ಅಸ್ಪೃಶ್ಯತೆಯ ಸಮಸ್ಯೆ ಬಗ್ಗೆ ಹೇಗೆ ಹುಟ್ಟಾಗಕ್ಕೆ ಸಾಧ್ಯ ಆಯಿತು ಈ ಥರದೊಂದು ಇದರಿಂದ ಅಂತ ನೀವು ಹೇಗೆ ಯೋಚಿಸಿದ್ದೀರ ಅದ್ರ ಬಗ್ಗೆ? ಹಾಗಲ್ಲ, ತಮ್ಮನ್ನು ತಾವು ಕಷ್ಟಪಟ್ಕೊಂಡು ಅರ್ಥ ಮಾಡ್ಕೋಬಹುದು, ಬದಲಾಯಿಸ್ಕೋಬಹುದು, ನಿಮ್ಮ ದೃಷ್ಟಿನ ವಿಸ್ತಾರ ಮಾಡ್ಕೋಬಹುದು, ಎಲ್ಲರನ್ನೂ ಅದರಲ್ಲಿ ಅಡಕ ಮಾಡ್ಕೋಬಹುದು. ನಿಮಗೆ ನನ್ನ ದೃಷ್ಟಿ ಕೊಡೋಕ್ಕೆ ಸಾಧ್ಯವೇ? ಆಗಲ್ಲ. ನೀವು ಅದನ್ನು ಪ್ರಯತ್ನ ಮಾಡಿ ನೀವು ಅದನ್ನು ಹೊಂದಬಹುದು, ಯಾಕೆಂದರೆ ಎಲ್ಲ ಒಂದೇ. ಅದರಿಂದ ಯಾರು ಮಾಡಕ್ಕೆ ರೆಡಿಯಾಗಿದ್ದಾರೆ? ಪ್ರಪಂಚದಲ್ಲಿ ಎಷ್ಟು ಡಿಸ್ಟ್ರಾಕ್ಷನ್ಸ್ ಇರೋವಾಗ, ಇಷ್ಟು ಆಕರ್ಷಕ ವಸ್ತುಗಳಿರೋವಾಗ ಅಲ್ಲಿ ಹೋಗ್ತಾರೆಯೋ ಹೊರತು ಇಲ್ಲಿ ಹೋಗಲ್ವಲ್ಲ. ಏನು ಮಾಡೋಣ? ಇದು ಹೀಗೆ ಯಾವನೋ ಒಬ್ಬ ಇದೇ ಬೇಕು ಅಂತ ಮುಂದುವರೆದ್ರೆ ಅವನಿಗೆ ಸಿಗುತ್ತೆ ಅಷ್ಟೇ. ಬೇಕಾದ್ರೆ ಸ್ವಲ್ಪ ಸಿಗ್ಬೋದು. ಜನಸಾಮಾನ್ಯಕ್ಕೆ ಯಾವುದೂ ಬೇಕಾಗಿಲ್ವಲ್ಲ ಇದರಲ್ಲೇ. ಆದರೆ ಅತೃಪ್ತಿ ಇರುತ್ತೆ, ಒಂದು ರಿಕ್ತತೆ ಒಂದು ಸಮಯದಲ್ಲಿ ಅವರು ಅನುಭವಿಸ್ತಾರೆ. ಆವಾಗ ಆ ರಿಕ್ತತೆಯನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಅವರು ಇಲ್ಲೇ ಹುಡುಕ್ತಾರೆ. ಇಲ್ಲಿ ಸಿಕ್ಕದೆ ಹೋದರೆ ಇನ್ನೆಲ್ಲರೂ ಇದೆಯೇ ಅಂತ ಹುಡುಕ್ತಾರೆ. ಇಟ್ ಮೇ ಲೀಡ್ ದೆಮ್ ಟು ಡ್ರಗ್ಸ್, ಇಟ್ ಮೇ ಲೀಡ್ ದೆಮ್ ಟು ಹ್ಯಾಲ್ಯೂಸಿನೇಷನ್, ಆರ್ ಇಟ್ ಮೇ ಲೀಡ್ ದೆಮ್ ಟು ಟ್ರೂತ್, ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ. ಈಗ ನೀವು ಯಾವ ಪರಂಪರೆ ಜೊತೆ ಗುರುತಿಸ್ಕೊಂಡಿದ್ದೀರೋ
ಅದ್ರ ಬಗ್ಗೆ ಅದು ಅಸಮಾಧಾನ ಇದೆಯಾ? ಅಂದರೆ ಇಲ್ಲಿ ಇನ್ನೂ ನಿಮ್ಗೆ ಸಿಗಬೇಕಾದ್ದು ಇನ್ನೂ ಸಿಕ್ಕಿಲ್ಲ, ಕೆಲವು ಉತ್ತರ ಇಲ್ಲದೆ ಇರೋಂಥ ಪ್ರಶ್ನೆಗಳು ಉಳ್ಕೊಂಡಿದ್ದಾವ? ಇಲ್ಲ, ಹೇಳಿದ್ನಲ್ಲ, ಇಟ್ ಈಸ್ 3 in 1. ಜನರನ್ನು ಕೇಳ್ತಾರೆ, ಅಬ್ಬಾ 90 ವರ್ಷದಲ್ಲಿ ನೀವು ಇಷ್ಟು ಎನರ್ಜೆಟಿಕ್ ಆಗಿದ್ದೀರಲ್ಲ ಅಂಥೇಳಿ. ಇಟ್ಸ್ 3 in 1. ತಾನೇ ಒಂದು ಊಟ ಇದ್ದಾಗ ಬರುತ್ತೆ. ಇಟ್ ಈಸ್ ಎನರ್ಜಿ, ಇಟ್ ಈಸ್ ಲವ್, ಇಟ್ ಈಸ್ ಬ್ಲೆಸ್. ಅದಕ್ಕೆ ಎಲ್ಲರ ಮೇಲೂ ಪ್ರೀತಿ ಇರುತ್ತೆ, ಎಲ್ಲರನ್ನು ನೋಡಿದ್ರೂ ಒಂದು ಆನಂದ ಅನಿಸುತ್ತೆ, ಆ್ಯಂಡ್ ಯು ಫೀಲ್ ಎನರ್ಜಿ. ದೇ ಆರ್ ನಾಟ್ 3 different ಥಿಂಗ್ಸ್. ಅದಕ್ಕೆ ಎಲ್ಲರ ಜೊತೆ ಸಲಿಗೆ ಇರುತ್ತೆ. ಬಸವೇಶ್ವರ ಅಂತಾರೆ ನೋಡಿ, ಇವ ಯಾರವ ಅಂತ ಕೇಳಬೇಡಿ, ಇವ ನಮ್ಮವ ಅನ್ನಿ ಅಂತ. ಆ ಫೀಲಿಂಗ್. ಯಾರು ಪರಕೀಯರು ಯಾರಿದ್ದಾರೆ? ಎಲ್ಲರೂ ನಮ್ಮವರೇ ಅಂತ ಅನುಭವ. ಅದು ಸುಮ್ಮನೆ ಬಾಯಲ್ಲಿ ಹೇಳೋ ಮಾತಲ್ಲ, ಬಾಯಲ್ಲಿ ಹೇಳಿದ್ರೆ ಪ್ರಯೋಜನವಿಲ್ಲ, ಆ ಅನುಭವ. ಅದೇ ಅಲ್ವಾ ಪ್ರೀತಿ ಅಂತಂದರೆ. ಇದು ನೀವು ಮೈಸೂರಿಗೆ ಹಿಂತಿರುಗಿದ ಮೇಲೆ 25 ವರ್ಷ 26 ವರ್ಷದ ಹಿಂದೆ ಒಂದು ಆಶ್ರಮದಲ್ಲಿದ್ದರೆ, ಅಲ್ಲಿ ನೀವು ಯಾವ ರೀತಿಲಿ ನಿಮ್ಗೆ ಶಿಷ್ಯರಿದ್ದರ? ಅಲ್ಲಿ ಏನು ಮಾಡಿದ್ರಿ ಆಶ್ರಮದಲ್ಲಿ? ಅಲ್ಲಿ ನೀವು ಪ್ರವಚನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸ್ವಾಮಿಗಳು, ನಾನಲ್ಲ. ಐ ವಾಸ್ ಜಸ್ಟ್ ಎ ಹೋಸ್ಟೆಸ್. ತುಂಬ ಜನ ಬರ್ತಾಯಿದ್ರು. ಪ್ಲಸ್ ಪ್ರವಚನಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ನಾಟ್ ಓನ್ಲಿ ಪ್ರವಚನಗಳು, ಆಮೇಲೆ ಅದನ್ನು ಸಾಧನೆ ಮಾಡಿ, ಪರಿಶ್ರಮ ಮಾಡಿ ಅನುಭವಕ್ಕೆ ತಂದುಕೊಳ್ಳೋ ಪ್ರಯತ್ನ ಅದು ಮಾಡಲೇಬೇಕು. ಇಲ್ಲದೆ ಸುಮ್ಮನೆ ನೀವು ಗಿಣಿ ಹಾಗೆ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು ಅಷ್ಟೇ, ವಿದೌಟ್ ಇಲ್ಲಿಂದ ಬಂದು ಇಲ್ಲಿಂದ ಹೊಟ್ಟೋಗೋದು. ಅದು ಪ್ರಯೋಜನವಿಲ್ಲ. ಅದು ಅಂತೆ ಕಂತೆಗಳ ಬಂತೆ ಆಗುತ್ತೆ ಅಷ್ಟೇ. ಬಟ್ ಈ ಅವಧಿಯಲ್ಲಿ ನೀವು ಏನು ಬರೀಲಿಲ್ಲ, ಬರೆದ್ರ ಏನಾದರೂ? ಇಲ್ಲ, ನೋ ಇಂಪಲ್ಸ್, ಅಬ್ಸಲ್ಯೂಟ್ಲಿ ನೋ ಇಂಪಲ್ಸ್. ನೀವು ಹೇಳಿದ್ರೆ ನಾ ಹೇಳ್ತೀನಿ ಹೊರತು ಹೇಳಬೇಕು ಅಂತಲೂ ಏನೋ ಅನ್ಸಲ್ಲ. ಸೆಲ್ಫ್ ಕಂಟೆಂಟ್. ಇನ್ನು ಬರುವ ದಿನಗಳಲ್ಲಿ ಏನು ಮಾಡಬೇಕು ಅಂತಿದ್ದೀರಾ? ಅವರವರ ಲೆವೆಲ್ ನೋಡ್ಕೊಂಡು ಹೇಳಬೇಕಾಗತ್ತೆ. ತೀರಾ ಬಿಗಿನರ್ಸ್ ಆದರೂ ಒಂಥರ ಹೇಳಬೇಕಾಗತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋರು ಒಂದು ಹೇಳ್ಬೋದು. ತುಂಬ ಉಚ್ಚಕೋಟಿ ಅಂಥವ್ರು ಯಾರೂ ಕಂಡಿಲ್ಲ. ಅವ್ರಿಗೆ ಪೂರ್ತಿ ಹೇಳ್ಕೊಡ್ಬೋದು, ಆದರೆ ನೋಡಿಕೊಂಡು ಕ್ಲಾಸ್ ಆಗಿ ಹೇಳಬೇಕಾಗತ್ತೆ. ಇಲ್ಲದೇ ಇದ್ರೆ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಮಾಡಲೇಬಾರ್ದು ಯಾರನ್ನು. Desire was to collapse the distinction between philosophy and literature because it didn't exist in the past. It's a modern day professional division of labor. You're a writer, you're a philosopher. ಹಿಂದೆ ವಚನಕಾರರಿಗೆ ಒಟ್ಟೊಟ್ಟಿಗೆ ವಚನಕಾರರು ಹೌದು, ಶೈವ ಸಿದ್ಧಾಂತನೂ ಮಾಡ್ತಾ ಇದ್ದಾರೆ, ಎಲ್ಲ ಒಟ್ಟಿಗೆ ಮಾಡ್ತಿದ್ದಾರೆ. ಆ ಥರ ಇಟ್ಸ್ ಎ ವೆರಿ ಮಾಡರ್ನ್ ಇದು ವೇ ಆಫ್ ಸೀಯಿಂಗ್ ದಮ್ ಎ ಸಪ್ರೇಟ್ ಡೊಮೇನ್ಸ್ ಆಫ್ ಆ್ಯಕ್ಟಿವಿಟಿ. ಅಂದರೆ ದಿಸ್ ಇಸ್ ಸೆಕ್ಯುಲರ್ ಆ್ಯಂಡ್ ದಿಸ್ ಇಸ್ ಅಂತ ನನಗನ್ಸೋದು. ಚಂದನ, ನೀವು ಕೊನೆಯವರೆಗೂ ಹೋಗಬೇಕು ಅಂತಂದರೆ ಮಿಕ್ಕದ್ದನ್ನು ಬೀಳಲೇಬೇಕಾಗತ್ತೆ. ಎಷ್ಟೋ ಜನರದ್ದನ್ನು ನಾವು ಇನ್ಕ್ಲೂಡಿಂಗ್ ಅವರ್ ರೆವರ್ಡ್ ಬೇಂದ್ರೆ ಅವರದ್ದು ಕೆಲವು ಸಿಂಧು ತಂದುಕೊಟ್ಟಿದ್ಲು. ಅವರ ಮರಾಠಿ ಲೆಕ್ಚರ್ಸ್ ಕೆಲವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಒಬ್ಬರು, ಅದನ್ನು ತಂದುಕೊಟ್ಟಿದ್ಲು. ಕೊನೆಯವರೆಗೂ ಹೋಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಈ ಸ್ವಾಮಿಗಳು ಹೇಳ್ತಾಯಿದ್ರು, ಕೊನೆಯ ಸ್ಥಿತಿಯಲ್ಲಿ ನಿಮ್ಮ ಭಕ್ತಿಯೇ ನಿಮಗೂ ಭಗವಂತನಿಗೂ ಅಡ್ಡ ಬರುತ್ತೆ ಅಂತ. ಅದರಿಂದ ಎಲ್ಲ ಆ ಭಕ್ತಿ ಅನ್ನೋದು ಬಿಟ್ಟುಬಿಟ್ಟು ಆ ನಾನು ಅನ್ನೋದು ಏನು, ನಾನು ಭಕ್ತ ಅಂತ ಏನು ಅನ್ಕೋತಾ ಇದ್ದೀನಿ, ನನ್ನಲ್ಲಿ ಭಕ್ತಿ ಅನ್ನೋದು ಇದೆ ಅಂತ ಏನು ಅನ್ಕೋತಾ ಇದ್ದೀನಿ, ಆ ನಾನು ಅಂದ್ರೆ ಏನು, ಅದನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ಆಗಲ್ಲ. ನೀವು ನನಗೆ 2-3 ಸತಿ ಹೇಳಿದ್ದೀರ. ಅಂದರೆ ನಾನು ಸಣ್ಣ ಕಥೆಗಳನ್ನ ಬರೆದು ಒಂದು ಹಂತದಲ್ಲಿ ಮಾಡ್ತಾಯಿದ್ದೆ, ಅದನ್ನೆಲ್ಲ ಬಿಟ್ಟು ನಾನು ಬರವಣಿಗೆ ಅನ್ನೋದನ್ನು ನಿಲ್ಲಿಸಿ ಬೇರೆ ಹಾದಿ ಹಿಡಿದೆ ಅಂತ. ಬಟ್ ಈ ಹಾದಿ ಆಧ್ಯಾತ್ಮಿಕ ಹಾದಿ ಅಂತ ಕರೆಯೋಣ, ಆಧ್ಯಾತ್ಮಿಕ ಸಾಧನೆಯ ಹಾದಿ ಅಂತ ಕರೆಯೋಣ. ಬಟ್ ಇಲ್ಲಿ ನಿಮ್ಮ ಹಿಂದಿನ ಒಂದು ಸಾಹಿತ್ಯದ ಒಲವು ಅಥವಾ ಸಾಹಿತ್ಯ ಅನ್ನುವ ಒಂಥರದ ಪ್ರವೃತ್ತಿ ಅದು ಕಂಪ್ಲೀಟ್ಲಿ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಅನಿಸುತ್ತೆ ನನಗೆ. ಅಂದರೆ ಇಲ್ಲೂ ಅಂತ ಸಾಹಿತ್ಯ ಅನ್ನುವ ಒಂದು ರೀತಿಯ ಒಂದು
ಒಂದು ರೀತಿಯ ಒಂದು ಬಗೆಯ ಪರಿಶ್ರಮ ಅದು ಕೆಲಸ ಮಾಡ್ತಾ ಇತ್ತ ಅಂತ ಬೇರೆ ಬೇರೆ ರೀತಿಯಲ್ಲಿ ನೀವು ಓದಿದ್ದ ಕೇಳಿಕೆ ಅದು ಏನನ್ಸುತ್ತೆ ನಿಮಗೆ? ಸಾಹಿತ್ಯ ನಿಮ್ಮಲ್ಲಿ ಹೊರಟೋಯ್ತು ಅಂತ ಅಷ್ಟು ಸಲೀಸಾಗಿ ಹೇಳ್ಬೋದಾ ನೀವು? ಅಂದರೆ ಉತ್ತರ ಕಾಶಿಲಿ ನನಗೆ ಯಾವ ಕನ್ನಡ ಪುಸ್ತಕಗಳಾಗಲಿ ಸಾಹಿತ್ಯ ಪುಸ್ತಕಗಳಾಗಲಿ ಸಿಗ್ತಾನೇ ಇರಲಿಲ್ವಲ್ಲ. ಆಮೇಲೆ ನಾನು ಮೈಸೂರಿಗೆ ಸುಮಾರು 28 ವರ್ಷದ ಆದಮೇಲೆ ಬಂದಾಗಲೇ ಆವಾಗಲೇ ಕನ್ನಡ ಲಿಪಿ ನನ್ನ ಕಣ್ಣು ಮುಂದೆ ಬಂದಿದ್ದು. ಅಲ್ಲೆಲ್ಲ ಬರೀ ಹಿಂದಿ ತಾನೇ. ಆಮೇಲೆ ಈಗ ಒಂದು ವರ್ಷ 1.5 ವರ್ಷ 2 ವರ್ಷದಿಂದ ಸಿಂಧು ಇತ್ಯಾದಿಗಳು ಕನ್ನಡ ಪುಸ್ತಕ ಇವಾಗ ಏನೇನು ಬರೀತಾ ಇದ್ದಾರೆ ಜನರು ಅಂತ ಈಗಲೇ ನನಗೆ ಪರಿಚಯವಾದದ್ದು. ನಿಮ್ಗೇನು ಅನ್ಸುತ್ತೆ ಈಗಿನ ಕನ್ನಡ ಸಾಹಿತ್ಯ ಓದಿದಾಗ ಏನು ಅನಿಸುತ್ತೆ? ಎಷ್ಟು ಜನ ಬರೀತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಇಷ್ಟೊಂದು ಲೇಖಕರು ಎಲ್ಲಿರ್ತಿದ್ರು. ಆ್ಯಂಡ್ ಬೇರೆ ಬೇರೆ ಥರದ ಅಂದರೆ ಅನ್ಎಜುಕೇಟೆಡ್ ಪೀಪಲ್, ವಾಟ್ ಯೂಸ್ ಟು ಬಿ ಕಾಲ್ಡ್ ಅನ್ಎಜುಕೇಟೆಡ್ ಕ್ಲಾಸ್ ಎಟ್ಸೆಟ್ರಾ, ಅವರುಗಳೆಲ್ಲ ಮೇಲೆ ಬಂದು ತಮ್ಮ ಅಭಿಪ್ರಾಯಗಳು ಇತ್ಯಾದಿ ಬರಿತಾ ಇದ್ದಾರೆ. ಒಳ್ಳೆಯದು, ವೆಲ್ ಆ್ಯಂಡ್ ಗುಡ್. ನಾವುಗಳು ನಮ್ಮ ಕಾಲದ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಿ ಅದರಿಂದ ಹೊರಗೆ ಬರಬೇಕಾಯಿತು. ಇವರುಗಳಿಗೂ ಬೇಕಾದಷ್ಟು ಸಮಸ್ಯೆಗಳಿವೆ. ಅವರುಗಳು ತಮ್ಮ ಸಮಸ್ಯೆಗಳನ್ನು ಫೇಸ್ ಮಾಡಿಕೊಂಡು ಅದರಿಂದ ಹೊರಗೆ ಬರಬೇಕಾಗಿದೆ. ಯಾವುದು ಎಲ್ಲೂ ಏನು ಹೊಸದಿಲ್ಲ, ಎಲ್ಲ ಆಗೋಗಿದೆ, ಮತ್ತೆ ಮರುಕಳಿಸ್ತಾ ಇದೆ ಅಷ್ಟೇ. ಇನ್ ವೇರಿಯಸ್ ಡ್ರೆಸ್ಸಸ್ ಆ್ಯಂಡ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್. ಸೊ ನೀವು ಆಗಿನ ಕಾಲದಲ್ಲಿ ಬರೆದ ಕಥೆಗಳನ್ನ ಈಗ ಕಣ್ಣು ಹಾಯಿಸಿದ್ರೆ ವಾಟ್ ಡು ಯು ಫೀಲ್? ನಾ ಹೇಳಿದ್ನಲ್ಲ ನಿಮಗೆ, ಒಂದು ಸ್ಟ್ಯಾಂಪ್ ಜುವೆನ್ವೈಲ್ ಅಂದ್ಬಿಟ್ಟು ಬಿಸಾಕ್ಬಿಟ್ಟೆ ಅಂತ ಅಂದ್ಬಿಟ್ಟು. ಅದಕ್ಕೆ ನನಗೆ ಆಶ್ಚರ್ಯವಾಗಿದೆ, ಏನಪ್ಪ ಯಾಕೆ ಜ್ಞಾಪಕ ಇಟ್ಕೊಂಡಿದ್ದಾರೆ ಜನರು ಅಂಥೇಳಿ. ನಗು ಬರುತ್ತೆ. ಎಷ್ಟೋ ಸತಿ ಅಂತೀನಿ ನಗಿಯು ಬರುತ್ತಿದೆ, ನಗಿಯು ಬರುತ್ತಿದೆ ಅಂತ. ಇನ್ನು ಸಾಧನೆ ಅಂತ ಏನಾದ್ರು ಉಳಿದಿದೆಯಾ ನಿಮಗಿನ್ನು? ಇನ್ನು ಮಾಡಬೇಕಾದ್ದೇನಾದರೂ ಉಳಿದಿದೆಯಾ ನಿಮ್ಮ ದೃಷ್ಟಿಯಲ್ಲಿ? ಇನ್ನೂನಾ? ಅದಕ್ಕೂ ಇಂಪಲ್ಸ್ ಇಲ್ಲ, ಬಂದರೆ ಬರಲಿ. ಇದೆಲ್ಲ ಸಾಧನೆಯೇ ಚಂದನ, ಸಾಧನೆಯ ಮೆಟ್ಟಿಲುಗಳೇ, ಸಾಧನೆಯ ಬೇರೆ ಬೇರೆ ರೂಪಗಳೇ ಅಂತ ಅನ್ಕೋಬೇಕು, ಆ ರೀತಿ. ಬಟ್ ಎಲ್ಲ ಎವ್ರಿಥಿಂಗ್ ಇಸ್ ಎಜುಕೇಷನ್. ಲೈಫ್ ಇಸ್ ಫಾರ್ ಲರ್ನಿಂಗ್. ಏನೇನಾಗುತ್ತೋ ಎಲ್ಲ ಬಂದು ನೀವು ಪ್ರೀಡಿಟರ್ಮಿನಿಸಮ್ ಅಂದ್ರಲ್ಲ, ಅದು ಒಂದು ದೃಷ್ಟಿಯಿಂದ ಇರ್ಬೋದು. ಇಲ್ಲೇ ಯಾತಕ್ಕೆ ಮತ್ತಿದೆಲ್ಲ ಶುರುವಾಯಿತು? ದೇವರೇ ಬಲ್ಲ. ನೋಡೋಣ. ಥ್ಯಾಂಕ್ ಯು. ಇಷ್ಟೊತ್ತು ಜೊತೆ ಕಾಲ ಕಳೆದಿದ್ದಕ್ಕೆ, ಹಂಚ್ಕೊಂಡಿದ್ದಕ್ಕೆ ನಿಮ್ಮ ಅನುಭವಗಳನ್ನ. ಮತ್ತು ದೈವೇಚ್ಛೆ, ದೈವ ಪ್ರೇರಣೆ, ಒಂದು ಸಾಂಪ್ರದಾಯಿಕವಾದ ಮಾತುಗಳಲ್ಲಿ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು. ಹಾಗೆ ಸಾಂಪ್ರದಾಯಿಕ ಮಾತುಗಳಲ್ಲೇ ಮುಗಿಸೋಣ. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಪ್ಪ. ಥ್ಯಾಂಕ್ ಯು.